ಯಾವೆಲ್ಲ ಆಸನ ಮಾಡ್ತೀವಿ ಯೋಗದಲ್ಲಿ? ನಾನು ಫುಲ್ ಹ್ಯಾಂಡ್ ಲೆಗ್ ಬ್ಯಾಲೆನ್ಸ್, ಫ್ರಂಟ್ ಬೆಂಡಿಂಗ್ ಆಸನ, ಟ್ವಿಸ್ಟಿಂಗ್, ಬ್ಯಾಕ್ ಬೆಂಡಿಂಗ್ ಅಷ್ಟೇ. ಖಂಡಿತ. ಈಗ ನಿಮಗೆ ಕಠಿಣ ಆಸನ ಮಾಡುವಾಗ 100%, 200% ಏಕಾಗ್ರತೆ. ಸಿಂಪಲ್ ಆಸನ ಮಾಡುವಾಗ ಓಕೆ, ನಮಗೆ ನಾವೆಲ್ಲ ಮಾಡುವ ಸಿಂಪಲ್ ಆಸನ ಮಾಡುವಾಗ ಓಕೆ. ಅದೇ ನೀವು ಅಡ್ವಾನ್ಸ್ ಆಸನ ಮಾಡುವಾಗ ತುಂಬಾ ಸೂಕ್ಷ್ಮ ಬೇಕಾಗುತ್ತೆ, ತುಂಬಾನೇ. ಸ್ಟಾರ್ಟ್ ಮಾಡಿ 1 ತಿಂಗಳಲ್ಲೇ ಒಂದು ಕಾಂಪಿಟಿಷನ್ಗೆ ಹೋಗಿದ್ದೆವು ಬೆಂಗಳೂರಿಗೆ, ಫಸ್ಟ್ ಕಾಂಪಿಟಿಷನ್. ಅದರಲ್ಲೇ 8ನೇ ಪ್ಲೇಸ್ ತಗೊಂಡ್ಲ ಅವಳು. ಅಲ್ಲಿಂದ ಅವಳ ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಹಾರ್ಡ್ ವರ್ಕ್ ಮಾಡ್ತಾಳೆ. ಒಂದು ಸಾಮಾನ್ಯ 7 ಗಂಟೆಯಿಂದ 8:30, 9 ಗಂಟೆ ಅದು ಉಂಟು. ಆ ಟೈಮಲ್ಲಿ ಮಾತ್ರ ನಾನು ಜೊತೆಗಿರಬೇಕು. ನನ್ನ ಕೆಲಸ ಆಮೇಲೆ ನಾನು ಮಾಡ್ಕೊಳ್ಬೇಕು. ವೀಕ್ಷಕರೇ ನಮಸ್ಕಾರ. ಬಹುಶಃ ಈವರೆಗೆ ಮಾಡಿದ ಪಾಡ್ಕಾಸ್ಟ್ಗಳಲ್ಲಿ ಸ್ಪೆಷಲ್ ಆದಂತಹ ಒಂದು ಪಾಡ್ಕಾಸ್ಟ್ ಅಂತ ಹೇಳಿದರೆ ಇದು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ, ನಮ್ಮೆದುರು ಒಂದು ಪುಟ್ಟ ಹುಡುಗಿ ಕೂತ್ಕೊಂಡಿದ್ದಾಳೆ. ಅವಳಿಗೆ 10 ವರ್ಷ. ಆದರೆ ಅವಳ ಸಾಧನೆ 10 ಪದಕಗಳನ್ನು ಈಗಾಗಲೇ ಗೆದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಜೊತೆಗೆ ವಿಶ್ವ ದಾಖಲೆಯನ್ನು ಕೂಡ ತಾನು ಮಾಡಿದ್ದಾಳೆ. ಯಾವುದರಲ್ಲಿ ಅಂತ ಹೇಳಿದರೆ, ನಮ್ಮ ಭಾರತದ ಹೆಮ್ಮೆಯ ಯೋಗದಲ್ಲಿ. ಸೊ ಹಾಗಾಗಿ ಇವತ್ತು ಅವಳನ್ನು ನಾವು ಮಾತನಾಡಿಸೋಣ. ಜೊತೆಗೆ ಅವಳ ಯೋಗ ಗುರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಇಬ್ಬರನ್ನು ಕೂಡ ಮಾತನಾಡಿಸ್ತಾ ಹೋಗೋಣ. ಬನ್ನಿ ಮಾತಾಡ್ಸೋ. ಹಾಯ್. ಹಾಯ್, ಹೇಗಿದ್ದಿ? ಚೆನ್ನಾಗಿದೆ. ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಿ? 5ನೇ ಕ್ಲಾಸಲ್ಲಿ. 5ನೇ ಕ್ಲಾಸಾ? ಯಾವಾಗದಿಂದ ಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಿ? ನಾನು 3ನೇ ಕ್ಲಾಸಿಂದ. 3ನೇ ಕ್ಲಾಸಿಂದ. ಹೇಗೆ ಅನ್ನಿಸ್ತದೆ ಯೋಗ ಮಾಡುವಾಗ? ಚೆನ್ನಾಗಿ. ಯಾವೆಲ್ಲ ಆಸನ ಮಾಡ್ತೀವಿ ಯೋಗದಲ್ಲಿ? ನಾನು ಫುಲ್ ಹ್ಯಾಂಡ್ ಲೆಗ್ ಬ್ಯಾಲೆನ್ಸ್, ಫ್ರಂಟ್ ಬೆಂಡಿಂಗ್ ಆಸನ, ಟ್ವಿಸ್ಟಿಂಗ್, ಬ್ಯಾಕ್ ಬೆಂಡಿಂಗ್ ಅಷ್ಟೇ. ಮನೇಲಿ ದಿನ ಪ್ರಾಕ್ಟೀಸ್ ಮಾಡ್ತೀಯಾ? ಬೆಳಿಗ್ಗೆ ಮತ್ತೆ ರಾತ್ರಿ. ಆದ್ರೆ ಶಾಲೆ ಹೋಮ್ವರ್ಕ್ ಎಲ್ಲ ಇರುವಾಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಟೈಮ್ ಸಿಗ್ತದಾ? ಹೋಮ್ವರ್ಕ್ ಬರ್ದಾದ್ಮೇಲೆ ಸಂಜೆ ಮಾಡುದು. ಸಂಜೆ ಮಾಡುದಾ? ಟೀಚರ್ಸ್ ಎಲ್ಲ ಏನ್ ಹೇಳ್ತಾರೆ? ಸಪೋರ್ಟಿವ್ ಇದ್ದಾರಾ? ಮನೇಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ನಿಂಗೆ? ಅಪ್ಪ, ಅಮ್ಮ, ಅಣ್ಣ. ಮತ್ತೆ ಅಷ್ಟೇ. ಯೋಗವನ್ನ ಹೇಗೆ ಕಲ್ತದ್ದು? ಅಂದ್ರೆ ಯಾರ ಹತ್ರ ಕಲ್ತದ್ದು ಯೋಗ? ಗುರುಗಳೇ. ಯಾರು? ಸರ್. ಯಾರು ಪಕ್ಕದಲ್ಲೇ ಇದ್ದಾರಾ? ಯಾರು ಹೆಸರೇನು? ಶರತ್ ಮರ್ಗಿಲ್. ಶರತ್ ಮರ್ಗಿಲರ್ಕ. ಸೊ ಯೋಗದಲ್ಲಿ ನೀನು ಬೇರೆ ಬೇರೆ ಕಡೆ ಹೋಗಿದ್ಯಲ್ಲ, ಬೇರೆ ಬೇರೆ ಜಾಗಗಳಿಗೆ. ಹೇಗೆ ಅನ್ನಿಸ್ತದೆ ಅಲ್ಲಿ ನೀನು ಭಾಗವಹಿಸುವಾಗ ಎಲ್ಲ ಸ್ಪರ್ಧೆಯಲ್ಲಿ? ಚೆನ್ನಾಗಿ. ಫಾರಿನ್ನಿಗೆ ಹೋದಾಗ ತುಂಬಾ ಖುಷಿ ಆಗ್ತದೆ. ಆಮೇಲೆ ವಿಶ್ವ ದಾಖಲೆ ಮಾಡಿದ್ದು ಆವಾಗ ಎಲ್ಲ ಖುಷಿ ಆಗ್ತದ? ಯೋಗದಲ್ಲಿ ಆಸನಗಳನ್ನೆಲ್ಲ ಮಾಡ್ತಾರಲ್ಲ, ಆವಾಗ ನಿಂಗೆ ಹೊರಗಡೆ ಹೋದಾಗ ಯಾವ ಥರ, ಅಂದರೆ ಈಗ ಬೇರೆಯವ್ರ ಜೊತೆ ಕಾಂಪಿಟೀಟ್ ಎಲ್ಲ ಮಾಡಬೇಕಾದ್ರೆ ಹೇಗಿರ್ತದೆ ಅಲ್ಲಿ ವಾತಾವರಣ ಎಲ್ಲ? ಅಂದರೆ ತುಂಬ ಹೆದರಿಕೆ ಆಗ್ತದಾ ಅಥವಾ ಕರೆಕ್ಟಾಗಿ ಮಾಡ್ತೀಯಾ? ಯಾವ ಥರ ಹೆದರಿಕೆ ಆಗ್ತದೆ ಮಾಡುವಾಗ. ಹೌದಾ? ಆಮೇಲೆ ಅಲ್ಲಿ ಹಾವೇ ಎಲ್ಲ ಚೇಂಜ್ ಆಗಿತ್ತು. ಎಲ್ಲ ವಾತಾವರಣ ಎಲ್ಲ ಚೇಂಜ್ ಆಗಿರ್ತದೆ ಅಲ್ಲ. ಆಮೇಲೆ ಅಲ್ಲಿ ಗೆದ್ದ ಮೇಲೆ ಹೇಗೆ ಅನ್ನಿಸ್ತದೆ? ಖುಷಿ ಆಗ್ತದೆ. ಖುಷಿ ಆಗ್ತದಾ? ಫುಲ್. ಸೊ ಓಕೆ, ನಿಮ್ಮ ಸರ್ ಹತ್ರ ಮಾತಾಡುವ ಆಯ್ತಾ ಈಗ ಸ್ವಲ್ಪ? ಸರ್ ನಮಸ್ತೆ. ನಮಸ್ತೆ. ಸೊ ಇವಳನ್ನ ಚಿಕ್ಕ ಇರುವಾಗಿನಿಂದ ಈವರೆಗೆ ಯೋಗದಲ್ಲಿ ಮುಂದೆ ಬರಲಿಕ್ಕೆ ನೀವು ಸಾಕಷ್ಟು ಸಹಕಾರವನ್ನು ಮಾಡಿದ್ದೀರಿ, ಜೊತೆಗೆ ಯೋಗವನ್ನು ಹೇಳಿಕೊಡ್ತಾ ಇದ್ದೀರಿ. ಸೊ ಇವಳ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳ್ಬೋದು. ಇವಳ ಹೆಸರು ಅಕ್ಷಯ BM ಅಂತ, ನಾವು ಅಕ್ಷಯ ಬಾಬುಳ ಬೆಟ್ಟ ಅಂತ ಹೇಳ್ತೇವೆ ಎಲ್ಲ ಕಡೆ. ಹಾಗೆ ಇವಳು ಅಂದ್ರೆ ನಂಗೆ ಪರಿಚಯ ಆದ್ದು ಒಂದು ಕ್ಯಾಂಪ್ ಮಾಡಿದ್ದೆ, ಅವರ ಊರಲ್ಲೇ ಬೇಸಿಗೆ ಶಿಬಿರ ಮಾಡಿದ್ದು. ಅಲ್ಲಿ ನಾವು ಯೋಗ ಶಿಬಿರ ಅಂತ ಒಂದಿನ ಇಡ್ತಾರೆ. ಈಗ ಬೇರೆ ಬೇರೆ ಡ್ಯಾನ್ಸ್, ಭರತನಾಟ್ಯ ಅಥವಾ ಸಂಗೀತ ಹಾಗೆ
ಹೇಳಿಕೊಟ್ಟ ಕ್ಯಾಂಪ್ಗಳಲ್ಲಿ ನಾವು ಯೋಗ ಕೂಡ ಒಂದ್ ದಿವಸ ಇಟ್ಟಿದ್ದು. ಹಾಗೆ ನನ್ನನ್ನು ಬರ್ಲಿಕ್ಕೆ ಸುಧೀರ್ ಏನೇಕಲ್ ಅಂತ ಅವರ ಹೆಸರು, ಅವರು ನನ್ನನ್ನು ಇನ್ವೈಟ್ ಮಾಡಿದ್ರು. ಹಾಗೆ ನಾವು ಆ ಕ್ಯಾಂಪಲ್ಲಿ ಇವಳನ್ನು ನೋಡಿದ್ದೆ, ಯೋಗ ಮಾಡೋದನ್ನೆಲ್ಲ ನೋಡಿದ್ದೆ. ಇವಳು ಆಗ ಚೆನ್ನಾಗಿ ಮಾಡ್ತಾರೆ, ಅಂದ್ರೆ ಅಷ್ಟೊಂದು ಪರಿಚಯ ಇರ್ಲಿಲ್ಲ, ಮತ್ತೆ ನಂಗೆ ಪರಿಚಯ ಆದ್ದು. ಹಾಗೆ ಮತ್ತೆ ಸ್ವಲ್ಪ ಟೈಮ್ ಒಂದು 2 ವರ್ಷ ಆದ್ಮೇಲೆ ನನ್ನ ಕ್ಲಾಸ್ ಇತ್ತು ಪಂಜದಲ್ಲಿ, ಆ ಪಂಜ ಕ್ಲಾಸಿಗೆ ಇವಳನ್ನು ಅವರ ಅಮ್ಮ ಕರ್ಕೊಂಡು ಬಂದು ಜಾಯಿನ್ ಮಾಡಿಸಿದ್ರು. ಅಲ್ಲಿಂದ ಮತ್ತೆ ಯೋಗ ಜರ್ನಿ ಹೀಗೆ ಮುಂದುವರಿತಾ ಉಂಟು ಇವರದ್ದು. ಸೊ ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. ಅದು ಬಹುಶಃ ನಮ್ಮ ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯ. ಸೊ ಈ ಯೋಗಾಸನದಲ್ಲಿ ವಿಶ್ವ ದಾಖಲೆ ಮಾಡಿದಾಗ ನಿಮ್ಗೆ ಏನ್ ಅನ್ನಿಸ್ತು? ಓಕೆ, ಯೋಗದಲ್ಲಿ ವಿಶ್ವ ದಾಖಲೆ ಅಂದ್ರೆ, ಈ ಯೋಗ ಅಂದ್ರೆ ಆರೋಗ್ಯ ಸಿಕ್ಕೇ ಸಿಗ್ತದೆ. ಅಂದ್ರೆ ಇದು ಭಾರತ ಸರ್ಕಾರ ಯೋಗವನ್ನು ಸ್ಪೋರ್ಟ್ಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ, ಕ್ರೀಡೆ ಅಂತ ಪರಿಗಣಿಸಿದ ಆದ್ಮೇಲೆ ಈಗ ಎಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಸ್ಪರ್ಧೆ ಕಡೆಗೆ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ. ಅಂದ್ರೆ ಆರೋಗ್ಯ ಹೇಗೂ ಸಿಗ್ತದೆ, ಸ್ಪರ್ಧೆ ಕಡೆ ಕೂಡ, ಅಂದ್ರೆ ತನ್ನ ಆರೋಗ್ಯ ಸಾಧನೆ ಜೊತೆ ತನ್ನ ವೈಯಕ್ತಿಕ ಸಾಧನೆ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಇವಳು ವಿಶ್ವ ದಾಖಲೆ ಅಂದ್ರೆ ನಾವು ಅವಳ ಬಾಡಿ ಫ್ಲೆಕ್ಸಿಬಲ್ ಇದೆ ಅಂತ ಗೊತ್ತಾಯ್ತು. ಅಂದ್ರೆ ಯೋಗ ಪ್ರಾಕ್ಟೀಸ್ ಮಾಡ್ತಾ ಅಡ್ವಾನ್ಸ್ ಆಸನಗಳನ್ನು ಕೂಡ ಮಾಡ್ಬೋದು ಅಂತ ಒಂದು ಐಡಿಯಾ ಬಂತು ನಮಗೆ. ಆಗ ಇದು ಒಂದು ಪೋಸ್ಚರ್, ಒಂದು ಹನುಮಾನಾಸನ ಅಂತ ಬರ್ತದೆ. ಹನುಮಾನಾಸನದಲ್ಲಿ 50 ನಿಮಿಷ 20 ಸೆಕೆಂಡ್ ಒಂದೇ ಸ್ಥಿತಿಯಲ್ಲಿ ಹೋಲ್ಡ್ ಮಾಡಿದ್ದಾರೆ. ಅಂದ್ರೆ ಒಂದೇ ಸ್ಥಿತಿಯಲ್ಲಿ, ಅದು ಸ್ಟ್ರೆಚಿಂಗ್ ಅಂತ ಬರ್ತದೆ. ಸ್ಟ್ರೆಚಿಂಗ್ ಅಲ್ಲಿ ಯಾವುದೇ ಇದು ವೈಬ್ರೇಷನ್ ಆಗ್ಲಿಕ್ಕೆ ಒಂದೇ ಸ್ಥಿತಿಯಲ್ಲಿ ಇರಬೇಕು. ಅಂದ್ರೆ ಅಲ್ಲಿ ವಿಡಿಯೋ ಮಾಡುವಾಗ ನಾವು ಟೈಮರ್ ಇಡುದಾಗ್ಲಿ ಎಲ್ಲ ಇದು ನಮಗೆ ಅವರಿಗೆ ಪ್ರೂಫ್ ಕೊಡ್ಬೇಕು. ಅದ ಕಾರಣ ಆ ರೀತಿ ಎಲ್ಲ ಇಟ್ಟು ನಾವು ಟೈಮರ್ ಇಟ್ಟು ನಮಗೆ ಇಷ್ಟು ನಿಮಿಷ ಅಂತ ನಮ್ಗೆ ಗೊತ್ತಾಗ್ತದೆ ಅವ್ರು ಮಾಡುವಾಗ. ಅದ ಕಾರಣ ಹಾಗೆ ಟ್ರೈ ಮಾಡಿದ್ದೇವೆ. ಹಾಗೆ ಅದು ನಾವು ಇದು ವರ್ಲ್ಡ್ ರೆಕಾರ್ಡ್ ಕಳಿಸಿ, ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಗೂಗಲ್ ಸರ್ಚ್ ಮಾಡಿದ್ರೆ ಬರ್ತದೆ. ಅಕ್ಷಯ್ BM ಅಂತ ಹಾಕಿದ್ರೆ ನಿಮಗೆ ಗೊತ್ತಾಗ್ತದೆ, ಗೂಗಲ್ ಅಲ್ಲಿ ಇದೆ ಅವಳದು ಹೆಸರು. ಹಾಗೆ ಇವಳ ಮನೆಯ ಬಗ್ಗೆ ಹಾಗೆ ಫ್ಯಾಮಿಲಿ ಬಗ್ಗೆ ಹೇಳ್ಬೋದು. ಫ್ಯಾಮಿಲಿ ಅಂದ್ರೆ ಆರ್ಥಿಕವಾಗಿ ತುಂಬಾ ಏನು ಬಲಿಷ್ಠರಿಲ್ಲ. ಅವರ ಜೀವನ ತಕ್ಕಂತೆ ಅವರ ಕೆಲಸ ಆಗಿರ್ಬೋದು. ಮತ್ತೆ ಇವರ ಅಣ್ಣ ITI ಮಾಡ್ತಾ ಇದ್ದೇನೆ. ಮತ್ತೆ ಅಪ್ಪನಿಗೆ ದಿನಸಿ ಅಂಗಡಿ ಇದೆ. ಅಮ್ಮ ಇದು ಹಾರ್ಡ್ವೇರ್ ಶಾಪ್ ಅಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಅಂದ್ರೆ ಒಂದು ಬಡ ಕುಟುಂಬ ಅಲ್ಲ, ಒಂದು ಮಧ್ಯಮ ವರ್ಗ ಕುಟುಂಬ ಅಂತ ಹೇಳ್ಬೋದು. ಹಾಗೆ ಆ ರೀತಿ. ಬಟ್ ಹೇಗೆ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅದು? ಓಕೆ, ಚಾಲೆಂಜಿಂಗ್ ಅಂದ್ರೆ 30 ಜನ ಭಾಗವಹಿಸಿದ್ರು ಅವರ ಏಜ್ ಕ್ಯಾಟಗರಿಯಲ್ಲಿ. ಯಾಕೆ ಇವಳಿಗೆ ಒಂದು ಪ್ಲಸ್ ಆಯ್ತು ಅಂದ್ರೆ ಏಜ್ ಕ್ಯಾಟಗರಿ, ಇವಳು ಬಿಲೋ 10 ಅಲ್ಲಿ ಬರುವ ಕಾರಣ ನಮಗೆ ಸ್ವಲ್ಪ ಅಂದ್ರೆ ತುಂಬಾ ಫೈಟ್, ಈಗ ಬಿಲೋ 14 ಗಿಂತ ಬಿಲೋ 10 ಅಲ್ಲಿ ಫೈಟ್ ಕಡಿಮೆ ಆಯ್ತು. ಅದ ಕಾರಣ ಒಂದು ಹೋಪ್ ಇತ್ತು, ಒಂದು ನಿರೀಕ್ಷೆ, ಅಂದ್ರೆ ಪ್ಲೇಸ್ಮೆಂಟ್ ಆಗ್ಬೋದಂತ ನಿರೀಕ್ಷೆ ಇತ್ತು. ಹಾಗೆ ಹಾರ್ಡ್ ವರ್ಕ್ ಕೂಡ ಮಾಡ್ತಿದ್ದೇವೆ ನಾವು. ಇದು ಬೆಳಿಗ್ಗೆ ಸಾಯಂಕಾಲ ಅಲ್ಲಿ ಕೂಡ ಅಷ್ಟೇ ಹಾರ್ಡ್ ವರ್ಕ್ ತುಂಬಾ ಮಾಡಬೇಕಿತ್ತು. ಹಾಗೆ ಹಾರ್ಡ್ ವರ್ಕ್ ಮಾಡಿದ ಕಾರಣ ನಮಗೆ ರಿಸಲ್ಟ್ ಕೂಡ ಆ ರೀತಿಯ ಸಿಕ್ಕಿದೆ, ನಮ್ಮ ನಿರೀಕ್ಷೆ ಅಂತ ರಿಸಲ್ಟ್ ಸಿಕ್ಕಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಹೌದು. ಸೊ ಬೇರೆ ಯಾವ್ದೆಲ್ಲ ದೇಶದವರು? ಬೇರೆ ಅಲ್ಲಿ ಶ್ರೀಲಂಕಾ ಆಗಿರ್ಬೋದು, ಮತ್ತೆ ಬೇರೆ ಅಲ್ಲಿ ಹತ್ರ ನೇಪಾಳ ಆಗಿರ್ಬೋದು, ಹಾಗೆ ಅಂತ ದೇಶಗಳೆಲ್ಲ ಭಾಗವಹಿಸಿದ್ರು. ಬಟ್ ಯೋಗ ಹುಟ್ಟಿದ್ದು ಭಾರತದಲ್ಲಿ ಆದ ಕಾರಣ ಭಾರತ ಒಂದು ಸ್ಪರ್ಧೆಗೆ ನಿಂತಾಗ ಅದಕ್ಕೊಂದು ಶಕ್ತಿ ಜಾಸ್ತಿ ಅಂತ. ಹೌದು ಖಂಡಿತ. ಯಾಕಂತ ಹೇಳಿದ್ರೆ ನಾವು ಈ ಯೋಗವನ್ನ ಕೊಡುಗೆಯಾಗಿ ನಾವು ಇಡೀ ಜಗತ್ತಿಗೆ ನೀಡಿದ್ದೇವೆ. ಹೌದು. ಸೊ ಹಾಗಾಗಿ ಈ ಯೋಗ ಅಭ್ಯಾಸವನ್ನ ನಿಮ್ಮ ಕೇಂದ್ರದಲ್ಲಿ ಮಾಡಿದ್ಲ ಇವಳು ಹೇಗೆ? ಹೌದು. ನಿಮ್ಮ ಕೇಂದ್ರದ ಬಗ್ಗೆ ಹೇಳ್ಬೋದು? ನಮ್ಮ ಕೇಂದ್ರ ನಾವು ಯೋಗ ಟ್ರೈನಿಂಗ್ ಮಾಡೋದನ್ನ ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ಟ್ರೈನಿಂಗ್ ಮಾಡ್ತೇನೆ. ಕೆಲವು ಕಡೆ ಸ್ಕೂಲ್ಗಳಿಗೆ ಹೋಗ್ತೇನೆ, ಮತ್ತೆ 5-6 ಕಡೆ ನಮ್ದು ಸೆಂಟರ್ ಇದೆ. ಇವಳು ಫಸ್ಟ್ ಜಾಯಿನ್ ಅದು ಕಡಬ ತಾಲೂಕಿನ ಪಂಜದಲ್ಲಿ ಅವಳು ಯೋಗ ಕ್ಲಾಸಿಗೆ ಬರ್ತಿದ್ದದು. ಮತ್ತೆ ಈಗ ಅವರ ಊರಲ್ಲಿ ನಾವು ಕ್ಲಾಸ್, ಇವಳು ಬಂದು ಜಾಯ್ನ್ ಆದ್ಮೇಲೆ ಮತ್ತೆ ಅವರ ಊರಲ್ಲಿ ಮಕ್ಕಳೆಲ್ಲ ಇದು ಕ್ಲಾಸ್ ಬೇಕು ಅಂತ ಕೇಳಿದ್ರು. ಹಾಗೆ ನಾವು ಏನೇಕಲ್ಲಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿ, ಈಗ ಏನೇಕಲ್ ಕ್ಲಾಸ್ ಅಲ್ಲಿ 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಅವಳು. ಹಾಗೆ. ಸೊ ನಿಂಗೆ ಕ್ಲಾಸ್ಮೇಟ್ಸ್ ಎಲ್ಲ ಏನ್ ಹೇಳ್ತಾರೆ? ಯೋಗದಲ್ಲಿ ವಿಶ್ವ ದಾಖಲೆ ಎಲ್ಲ ಮಾಡಿದ್ದಿ, ಏನ್ ಹೇಳ್ತಾರೆ? ತುಂಬಾ ಚೆನ್ನಾಗಿ ಮಾಡ್ತೀಯಲ್ಲ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ. ಮತ್ತೆ ಮೊನ್ನೆ ಬೆಂಗಳೂರಲ್ಲಿ ಮಾಡಿದ್ದು ಹೇಗಾಯ್ತು? ಯೋಗ ಡೇಗೆ ಅಲ್ಲಿ ಸ್ಪೆಷಲ್ ಆಗಿ ಇತ್ತು ನಿಂದು ಯೋಗಾಸನ ಅಲ್ವಾ? ಹೇಗಿತ್ತು ಅಲ್ಲಿ ವಾತಾವರಣ ಎಲ್ಲ? ಅಲ್ಲಿ ಗಾಳಿ ಎಲ್ಲ ಜಾಸ್ತಿ. ಚಳಿ ಆಯ್ತಾ ಯೋಗ ಮಾಡುವಾಗ? ಹೌದಾ? ನಮ್ಮ ಪುತ್ತೂರಿನವ್ರಿಗೆ ಇಲ್ಲಿ ಸೆಕೆ ಆದ ಕಾರಣ ಅಷ್ಟು ವೆದರ್ ಇರಲಿಲ್ಲ. ಬಟ್ ಅಲ್ಲಿ ಹೋದ ಕೂಡಲೇ ಅದು ಫುಲ್ ಒಂಥರ ವೆದರ್ ಚೇಂಜ್ ಆಗುವಂಥದ್ದು. ಸೊ ಈ ಯೋಗದಲ್ಲಿ ಸ್ಪರ್ಧೆ ಅಂತ ಹೇಳುವಂಥದ್ದು ಯಾವಾಗದಿಂದ, ಅಂದ್ರೆ ಈ ಮೊದ್ಲೇ ಇತ್ತ ಅಥವಾ ಹೇಗೆ ಅಂತ? ಸ್ಪರ್ಧೆ ಅಂತ ನಿಮಗೆ ಮೊದ್ಲಿಂದಲೇ ಇತ್ತು. ಅಂದ್ರೆ ಇಷ್ಟು ಸ್ಪರ್ಧೆಗಳು ಆಗ್ತಿರ್ಲಿಲ್ಲ, ತುಂಬಾ ಕಡಿಮೆ ಆಗ್ತಿದೆ ಸ್ಪರ್ಧೆಗಳು. ಅಂದ್ರೆ SGFI ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅವರು
ಇದು ಯೋಗ ಸ್ಪರ್ಧೆಗಳು ಮತ್ತೆ ತುಂಬಾ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಸ್ಪರ್ಧೆ, ಈಗ ಎಲ್ಲಾ ಕಡೆ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ. ಅದ ಕಾರಣ ಅಷ್ಟು ಮುಂದುವರೆದಿದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದ ಕಾರಣ ಈಗ ಎಲ್ಲ ಅದರ ಕಡೆ ಬರ್ತಾ ಇದ್ದಾರೆ. ಅಂದ್ರೆ LKG ಇಂದಲೇ ಸ್ಟಾರ್ಟ್ ಮಾಡ್ತಾರೆ. 5 ವರ್ಷ 4 ವರ್ಷದಿಂದಲೇ ಯೋಗ ಸ್ಟಾರ್ಟ್ ಮಾಡ್ಲಿಕ್ಕೆ ಆರಂಭ ಮಾಡಿದೆ. ಈಗ ನನ್ನ ಕ್ಲಾಸಲ್ಲಿ ಕೂಡ ಕೆಲವರು ಇದ್ದಾರೆ 5 ವರ್ಷದಿಂದ, ಒಳ್ಳೆ ಮಾಡೋರು ಇದ್ದಾರೆ, 6 ವರ್ಷದವರು ಇದ್ದಾರೆ. ಹಾಗೆ ಸಣ್ಣ ಏಜ್ ಅಲ್ಲಿ, ಈಗ ಮೊದಲು ನಾನು ಸ್ಟಾರ್ಟ್ ಮಾಡುವಾಗ ತುಂಬಾ ಸಣ್ಣ ಏಜ್ ಅವರು ಜಾಯ್ನ್ ಆಗ್ತಾರೆ, 10 ವರ್ಷದವರು. ಈಗ ತುಂಬಾ ಸಣ್ಣ 4-5 ವರ್ಷದವರು ಜಾಯ್ನ್ ಆಗ್ಲಿಕ್ಕೆ ಇದು ಬರ್ತಾ ಇದ್ದಾರೆ. ಅದಕ್ಕೆ ಅಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ಉದಾಹರಣೆ ಅಕ್ಷಯ ಅಂತ. ಹೌದು ಹೌದು, ಖಂಡಿತ ಖಂಡಿತ ಖಂಡಿತ. ಸೊ ಈ ಯೋಗದಲ್ಲಿ ಬೇರೆ ಬೇರೆ ಆಸನಗಳಿದೆ. ಹೌದು. ಸೊ ಇವಳಿಗೆ ಯಾವೆಲ್ಲ ಆಸನವನ್ನ ನೀವು ಹೇಳಿಕೊಟ್ಟಿದ್ರಿ? ಆಸನ ಅಂದ್ರೆ ಒಂದು 50ರಿಂದ 60 ಆಸನ ಹೇಳಿಕೊಡು. ಈಗ ಎಕ್ಸಾಂಪಲ್ ಬೇಸಿಕ್ ಆಸನ ಅಂದ್ರೆ ನಿಮಗೆ ವೃಕ್ಷಾಸನ ಬರ್ತದೆ, ತಾಡಾಸನ, ಮತ್ತೆ ಪಶ್ಚಿಮೋತ್ತಾನಾಸನ. ಬೇರೆ ತರ ಹೇಳಿಕೊಡ್ಬೇಕಾಗ್ತದೆ. ಮಕ್ಕಳಿಂದ ಅವರ ಬಾಡಿ ಫ್ಲೆಕ್ಸಿಬಲ್. ಈಗ ಯಾರು ತುಂಬಾ ಫ್ಲೆಕ್ಸಿಬಲ್, ಅವರಿಗೆ ಒಳ್ಳೆ ಅಡ್ವಾನ್ಸ್ ಆಸನ ಕೊಟ್ಟರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ಇಲ್ಲ ಸ್ವಲ್ಪ ಫ್ಲೆಕ್ಸಿಬಲ್ ಇಲ್ಲ, ಬೆಂಡಿಂಗ್ ಸ್ವಲ್ಪ ಕಡಿಮೆ ಉಂಟು, ಅವರನ್ನು ಸ್ವಲ್ಪ ಪಳಗಿಸ್ಬೇಕಾಗ್ತದೆ. ಟ್ರೈನಿಂಗ್ ಒಳ್ಳೆ ರೀತಿ ಟ್ರೈನಿಂಗ್ ಕೊಟ್ಟು ಮತ್ತೆ ಅವರ ಮುಂದೆ ನ್ಯಾಚುರಲ್ ಆಗಿ ಯಾರು ಬೆಂಡಿಂಗ್ ಇದ್ದಾರೆ ಅವರು ಬೇಗ ಪಿಕಪ್ ಆಗ್ತಾರೆ. ಅದೊಂದು ಪ್ಲಸ್ ಆಗ್ತದೆ. ಇಲ್ಲಿ ಕೂಡ ಹಾಗೆ ಸ್ವಲ್ಪ ನ್ಯಾಚುರಲ್ ಆಗಿ ಬೆಂಡಿಂಗ್ ಇದ್ದ ಕಾರಣ ನಮಗೆ ಬೇಗ ಪಿಕಪ್ ಮಾಡ್ಲಿಕ್ಕೆ, ಇಲ್ಲದ್ರೆ ಎಷ್ಟು ಬೇಗ ಪಿಕಪ್ ಮಾಡ್ಲಿಕ್ಕೆ ಹೋಗಿ ಕೆಲವರು ತುಂಬಾ ಟೈಮ್ ತಗೊಳ್ಳಿ 5 ವರ್ಷ ಎಲ್ಲ ತಗೊಳ್ತಾರೆ. ಇವಳಿಗೆ 2.5 ವರ್ಷದಲ್ಲಿ ತುಂಬಾ ಬೇಗ ಸ್ಪರ್ಧೆಗೆ ಹೋಗಿದ್ದಾಳೆ, ಎಲ್ಲೆಲ್ಲಿ ಪದಕವನ್ನು ಗೆದ್ದಿದ್ದಾಳೆ ಹೇಳ್ಬೋದು? ನಾವು ಸ್ಟಾರ್ಟಿಂಗ್ ಇವಳು 8 ವರ್ಷ ಆಗುವ ಒಂದು ಸ್ಪರ್ಧೆಗೆ, ಆ ಸ್ಪರ್ಧೆಯಲ್ಲಿ ಅಂದ್ರೆ ಓಪನ್ ಕಾಂಪಿಟೇಷನ್ ಅಂದ್ರೆ ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಯುಕ್ತ ಮಾಡಿದ್ದು ಕೋರಮಂಗಲದಲ್ಲಿ, ಬೆಂಗಳೂರಲ್ಲಿ. ಅಲ್ಲೇ ಅವಳು 6ನೇ ಪ್ಲೇಸ್ ತಗೊಂಡಿದ್ಲು. ಸ್ಟಾರ್ಟಿಂಗ್ ಅಲ್ಲೇ 6ನೇ ಪ್ಲೇಸ್ ಬಂದಿತ್ತು. ಮತ್ತೆ ಸ್ವಲ್ಪ ಗ್ಯಾಪ್ ಅಲ್ಲಿ ಅಂತ ಪ್ರಾಕ್ಟೀಸ್ ಸ್ಟಾರ್ಟಿಂಗ್ ಇಲ್ಲಲ್ಲ, ಮತ್ತೆ ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಮತ್ತೆ 2024ರಲ್ಲಿ ಕಂಟಿನ್ಯೂಸ್ 6 ಕಾಂಪಿಟೇಷನ್ ಕೂಡ ಗೋಲ್ಡ್ ತಗೊಂಡಿದ್ದಾಳೆ. ಅದು ದೊಡ್ಡ ಅಚೀವ್ಮೆಂಟ್, ಈಗ ಸದ್ಯಕ್ಕಿರೋ ಅಚೀವ್ಮೆಂಟ್. ಅದನ್ನು ಬ್ರೇಕ್ ಮಾಡ್ತಾಳೆ ಅಂದ್ರೆ ನೋಡ್ಬೇಕು ಅವಳು. ಓಕೆ ಅಂತ. ಹಾಗೆ ನೀವು ವಿಶ್ವ ದಾಖಲೆಗೆ ಅಂದ್ರೆ ಯಾವ ತರ ಅಪ್ಲೈ ಮಾಡಿದ್ರಿ ಅಥವಾ ಹೇಗೆ? ಅಂದ್ರೆ ಅದು ಎಲ್ಲರೂ ಅಪ್ಲೈ ಮಾಡ್ಬೋದು, ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾವು ಅಪ್ಲೈ ಮಾಡ್ಬೋದು. ಅದಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಪೂರ್ವ ತಯಾರಿ ಆಗಿರ್ಬೇಕು, ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕೆ ಒಂದು ಟೈಮ್ ಟೇಬಲ್ ಇಟ್ಟು ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಈಗ 2 ಮಂತ್ 3 ಮಂತ್ ಆ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ನಾವು ಒಂದು 1 ಮಂತ್ ಪ್ರಾಕ್ಟೀಸ್ ಹೋಮ್ವರ್ಕ್ ಮಾಡಿದ್ದೇವೆ. ಅದಕ್ಕೆ ಹೋಮ್ವರ್ಕ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿ ಅದನ್ನು ಟ್ರೈ ಮಾಡಿದ್ದು. ಇಲ್ಲದ್ರೆ ತುಂಬಾ ಕಷ್ಟ ಆಗ್ತದೆ. ಯಾಕಂದ್ರೆ ಲಾಸ್ಟ್ ಮೊಮೆಂಟ್ ನಾವು ವಿಡಿಯೋ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ, ಮತ್ತೆ ವಿಡಿಯೋ ಮಾಡುವಾಗ ಅವರಿಗೆ ಪೇನ್ ಬರ್ತದೆ. ಅದೆಲ್ಲ ಮತ್ತೆ ವಾಪಸ್ ನಾವು ಸ್ಟಾರ್ಟಿಂಗ್ ಇಂದ ಬರ್ಬೇಕು. ನಮಗೆ ಅಲ್ಲಿ ಸಮಯ ಕೂಡ ಹಾಳಾಗ್ತದೆ, ಮತ್ತೆ ಅವರಿಗೆ ಕೂಡ ಒಂದು ಇಂಟ್ರೆಸ್ಟ್ ಕಳ್ಕೊಂಡಾಗೆ ಮಾಡ್ತಾರೆ. ಅದಕ್ಕೋಸ್ಕರ. ಯಾವ ಆಸನದಲ್ಲಿ ನಿಮಗೆ ವಿಶ್ವ ದಾಖಲೆ ಸಿಕ್ಕಿದ್ದು? ಹನುಮಾನಾಸನ ಮತ್ತೆ ಆಫ್ ಅಂಡ್ ನೆಕ್ ಲಾಕ್ ಮಾಡಿ. ಏನ್ ಮಾಡಿದ್ದು ಅದರಲ್ಲಿ? ಆ ವಿಶ್ವ ದಾಖಲೆಗೆ ಹನುಮಾನಾಸನದಲ್ಲಿ ಏನ್ ಮಾಡಿದ್ದು? ಅಂದ್ರೆ ಎಷ್ಟು ನಿಮಿಷ ಹೋಲ್ಡ್ ಮಾಡಿದ್ದು? 50 ನಿಮಿಷ. 50 ನಿಮಿಷ ಒಂದೇ ಸ್ಥಿತಿಯಲ್ಲಿ ಇರ್ಬೇಕು. ಓಕೆ, ಒಂದೇ ಸ್ಥಿತಿಯಲ್ಲಿ. ಈಗ ಒಂದು ಎಕ್ಸಾಂಪಲ್ ನಿಮಗೆ ಹೇಳ್ಬೇಕಾದ್ರೆ ವೃಕ್ಷಾಸನ ಅಂದ್ರೆ ಟ್ರೈ ಪೋಸ್ಚರ್ ಅಂತ ಹೇಳ್ತಾರೆ. ಅದರಲ್ಲಿ ಒಂದೇ ಸ್ಥಿತಿಯಲ್ಲಿ ಇರುತ್ತೆ, ವೈಬ್ರೇಷನ್ ಆಗ್ಲಿಕ್ಕಿಲ್ಲ. ಒಂದೇ ಸ್ಥಿತಿಯಲ್ಲಿ ಅಲಗಾಡ್ಲಿಕ್ಕಿಲ್ಲ, ಒಂದೇ ಕಡೆ ನೋಡ್ಬೇಕು ನೀವು. ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ಬೇಕು. ಆ ರೀತಿ ಮಾಡ್ಲಿಕ್ಕೆ, ಆ ರೀತಿ ಮಾಡ್ರೆ ಮತ್ತೆ ಅಪ್ರೂವ್ ಆಗ್ತದೆ. ಇಲ್ಲದ್ರೆ ಇಲ್ಲ, ಇದಾಗ್ತದೆ. ವಿಶ್ವ ದಾಖಲೆ ಮಾಡಿದ ಮೇಲೆ ಇವರಿಗೆ ಯಾವ ತರ ರೆಕಾಗ್ನೈಸೇಷನ್ ಸಿಗ್ತದೆ? ಫಸ್ಟ್ ಆಫ್ ಆಲ್ ಇರ್ಬೇಕಾದ್ರೆ ಅವ್ರಿಗೆ ಊರ್ನವರು ಸಪೋರ್ಟ್ ತುಂಬಾನೇ ಇದೆ. ಈಗ ನಾವು ರೆಕಾರ್ಡ್ ಮಾಡಿದ ಮೇಲೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅಲ್ಲೇ ಅಕ್ಕಪಕ್ಕನೇ ಊರ್ನವರೇ 2 ಬ್ಯಾನರ್ ಹಾಕಿದ್ರು. ಅಲ್ಲಿವರೆಗೆ ಸಪೋರ್ಟ್ ಅಂದ್ರೆ ತುಂಬಾನೇ ಸಪೋರ್ಟ್. ನಂಗೆ ಗೊತ್ತಿದ್ದಾಗೆ ಹೈಯೆಸ್ಟ್ ಸಪೋರ್ಟ್ ಎನೆಕಲ್ಲ ಸಿಕ್ಕಿದೆ ಅವಳಿಗೆ, ಅವರ ಊರು ಎನೆಕಲ್ಲಲ್ಲಿ. ಅದೇ ಕಾರಣ ಊರ್ ಜನರೆಲ್ಲ ಹೇಗೆ ಅಂದ್ರೆ ಸಪೋರ್ಟ್ ಅಂದ್ರೆ ಈಗ ಆರ್ಥಿಕ ಇದ್ರಲ್ಲಿ ಸಪೋರ್ಟ್ ಮಾಡ್ತಿದ್ರ ಅಥವಾ ಯಾವ ತರ? ಅಂದ್ರೆ ಆರ್ಥಿಕವಾಗಿ ಅವರು ಸ್ವಲ್ಪ ಕೆಳಮಟ್ಟದಲ್ಲಿ ಇರುವ ಕಾರಣ ಆ ರೀತಿ ಆರ್ಥಿಕವಾಗಿ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಮೈನ್ ಆಗಿ ಅದೇ ಆರ್ಥಿಕವಾಗಿ ಜಾಸ್ತಿ ಸಪೋರ್ಟ್ ಮಾಡ್ತಿದ್ದದು. ಅಂದ್ರೆ ಇನ್ನು ಇದನ್ನು ಕಂಟಿನ್ಯೂ ಮಾಡು, ಇದು ಒಂದು ಲೆವೆಲ್ ರೀಚ್ ಆಗ್ತೀಯಾ, ಹಾಗೇನೆ ಎಲ್ಲ ಸಪೋರ್ಟ್ ಮಾಡ್ತಾರೆ. ಇದು ಊರಿಗೆ ಮಾತ್ರ ಹೆಮ್ಮೆ ಅಲ್ಲ, ಇದು ಇಡೀ ಕರ್ನಾಟಕಕ್ಕೆ ಹಾಗೆ ರಾಜ್ಯ, ಹೌದು ಖಂಡಿತ, ದೇಶಕ್ಕೆ ಹೆಮ್ಮೆ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಯಾಕಂತ ಹೇಳಿದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಇಷ್ಟು ದಾಖಲೆಗಳನ್ನ ಮಾಡ್ಬೇಕು ಅಂತಂದ್ರೆ ಅದು ಸುಲಭ. ಹೌದು ಹೌದು, ಖಂಡಿತ ಖಂಡಿತ. ಸೊ ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತೀಯ? ಬೆಳಿಗ್ಗೆ 6 ಗಂಟೆ. ದಿನಚರಿ ಹೇಗಿರ್ತದೆ? ಬೆಳಗ್ಗೆ 6 ಗಂಟೆಗೆ ಎದ್ದು ಬೆಳಗ್ಗೆ 6 ಗಂಟೆ ಎದ್ದು ಹಲ್ಲುಜ್ಜಿ ಬಂದು ಯೋಗ ಮಾಡು. ಸೊ ಯೋಗ ಎಷ್ಟು ಗಂಟೆ ಮಾಡಿದ್ದು? ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ. 6 ಗಂಟೆಯಿಂದ 7 ಗಂಟೆ ತನಕ ಎಷ್ಟೆಲ್ಲ ಆಸನ ಮಾಡಿ ದಿನಕ್ಕೆ? ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರ. ಓಕೆ. ಸೊ ಅದಾದ ನಂತರ ಶಾಲೆಗೆ, ಆಮೇಲೆ ಸಂಜೆ ಬಂದು ಹೋಮ್ವರ್ಕ್ ಮಾಡಿ ಯೋಗ. ಮತ್ತೆ ಎಷ್ಟು ಗಂಟೆ? ಸಂಜೆ ಎಷ್ಟು ಗಂಟೆ ಯೋಗಾಸನ ಮಾಡ್ತೀವಿ? ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? 7 ಗಂಟೆಯಿಂದ 8:30 ತನಕ. 8:30 ತನಕ. ಮತ್ತೆ ಮಲಗುದು ಅಲ್ಲ? ಊಟ ಮಾಡಿ. ಸರ್, ಈ ಯೋಗಾಸನ ಮಾಡ್ಬೇಕಾದ್ರೆ ಆಹಾರ ಕ್ರಮಗಳು ಹೇಗಿರ್ಬೇಕು?
ಆಹಾರ ಕ್ರಮ ಅದು ಮೇಂಟೈನ್ ಅಂದ್ರೆ ನಾವು ಎಲ್ಲ 100% ಮೇಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಈಗ ಎಕ್ಸಾಂಪಲ್ ನಾನ್ ವೆಜ್ ಇರುವವರಿಗೆ ಅಂದ್ರೆ ವೆಜ್ ತಿನ್ನುವವರಿಗೆ ಮತ್ತು ನಾನ್ ವೆಜ್ ತಿನ್ನುವವರಿಗೆ ತುಂಬಾ ಅಂದ್ರೆ ತುಂಬಾ ಡಿಫರೆನ್ಸ್ ಉಂಟು. ಆದ ಕಾರಣ ಅವರವರ ಮಿತಿಯಲ್ಲಿ ಎಲ್ಲ ಆಹಾರ ತಗೊಳ್ಳಿ, ಮಿತವಾಗಿ ತಗೊಳ್ಳಿ ಅಷ್ಟೇ. ಯಾವ್ದು ಬೇಕಾದ್ರೆ ಇವಳಿಗೆ ಅಂದ್ರೆ ಅವಳು ಅದು ಅಂದ್ರೆ ಆದಷ್ಟು ಅವಳು ಮಿತ ಆಹಾರ, ಆದಷ್ಟು ತರಕಾರಿಗಳನ್ನೇ ಅಂದ್ರೆ ವೆಜ್ ಅನ್ನೇ ಫುಡ್ ತಗೊಳ್ತಾ ಇರೋದು. ಆದ ಕಾರಣ ನಮಗೆ ಸಮಸ್ಯೆ ಅಂತ ಏನೋ ಗೊತ್ತಾಗುದಿಲ್ಲ. ಮತ್ತೆ ಇಲ್ಲಿ ಅದೇ ನಾನ್ ವೆಜ್ ಸ್ವಲ್ಪ ಕಡಿಮೆ ದೂರ ನಾವು ತುಂಬಾ ಕಡಿಮೆ ಇಲ್ಲಿ ಮಾಡ್ತಾರೆ ಯೂಸ್ ಮಾಡೋದು. ಒಂದು ಕುತೂಹಲ ಏನಂತ ಹೇಳಿದ್ರೆ ಈ ವಿದೇಶಕ್ಕೆ ಹೋಗಿ ಬಂದ ಆ ಅನುಭವ ಹೇಳ್ಬೋದಾ, ಇಲ್ಲಿಂದ ಹೊರಟದ್ದು? ನಾವು ಅಂದ್ರೆ ಬೆಂಗಳೂರಿಂದ ಎಲ್ಲ ಹೋಗ್ಲಿಕ್ಕೆ ನಮ್ಮ ಕರ್ನಾಟಕವರಾದ ಕಾರಣ ಬೆಂಗಳೂರಿಂದ ಹೋಗ್ಲಿಕ್ಕೆ. ಹಾಗೆ ಬೆಂಗಳೂರಿಗೆ ನಾವು ಅವಳು ಮತ್ತೆ ಅವಳ ಅಮ್ಮ ಹಾಗೆ ನಾವು 3 ಜನ ಹೋದ್ದು ಇಲ್ಲಿಂದ ನಮ್ಮ ಊರಿಂದ. ಇಲ್ಲಿಂದ ಹೋಗಿ ಅಲ್ಲಿ ನಾವು ಡೈರೆಕ್ಟ್ ಏರ್ಪೋರ್ಟಿಗೆ ಹೋಗ್ಲಿಕ್ಕೆ. ಅಲ್ಲಿ ನಾವು ಸತ್ಯ ಹೇಳ್ಬೇಕಾದ್ರೆ ನಾನು ಫಸ್ಟ್ ಟೈಮ್ ಏರ್ಪೋರ್ಟಿಗೆ ನೋಡಿದ್ದು, ಹೋದ್ದು ಫಸ್ಟ್, ಅವರು ಕೂಡ ಫಸ್ಟ್ ಟೈಮ್. ಎಲ್ಲ ನಮಗೆ ಹೊಸ ಅನುಭವ. ನಮಗೆ ಏನೋ ಒಂದು ಎಲ್ಲೋ ಯಾವ್ದೋ ಒಂದು ಲೋಕಕ್ಕೆ ಹೋದಾಗ ಇದಕ್ಕೆ ಹೋದಾಗ ಏರ್ಪೋರ್ಟಿಗೆಲ್ಲ ಹೋದಾಗ ಒಬ್ಬೋ ಎಂತ ಮಾರ್ರೆ ಇದು ಅಂತ ಅಲ್ಲ, ವಾವ್ ಅನ್ನಿಸ್ತಿತ್ತ? ಖುಷಿ ಆಗ್ತಿತ್ತ ನೋಡಿ? ಎಂತ ಅನ್ನಿಸ್ತಿತ್ತು ನೋಡಿ? ತುಂಬಾ ಖುಷಿ ಆಗ್ತಿತ್ತು. ಫಸ್ಟ್ ಟೈಮ್ ನೋಡುದಲ್ಲ ಹೇಗುಂಟು ಅಂತ ಜಗತ್ತು. ಹೌದು, ಖಂಡಿತ. ಹಾಗೆ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಗುವವರು ಅವರು ಬರುವಾಗ ಸ್ವಲ್ಪ ಲೇಟ್ ಆಗಿತ್ತು. ನಾವು ಸ್ವಲ್ಪ ಬೇಗ, ಯಾಕಂದ್ರೆ ನಮಗೆ ಇಲ್ಲಿಂದ ಹೋಗಿ ಅಲ್ಲಿ ಟೈಮಿಂಗ್ಸ್ ಎಲ್ಲ ನಮಗೆ ಸ್ವಲ್ಪ ಭಯ ಆಯ್ತು. ಹಾಗೆ ಭಯ ಇದ್ದ ಕಾರಣ ಸ್ವಲ್ಪ ಬೇಗನೆ ಹೋಗಿದೆ. ಅಲ್ಲಿ ವೇಟ್ ಮಾಡಿ 1.5 ಗಂಟೆ ಎಲ್ಲ ವೇಟ್ ಮಾಡಿದ್ದೇವೆ. ಮತ್ತೆ ಅವರ ಬೆಂಗಳೂರು ಟೈಮ್ ಬಂತು. ಬೆಂಗಳೂರು ಟೈಮ್ ಹಾಗೆ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳೋ ಎಲ್ಲ ಒಂದ್ಸಲ ನೆನಪಾಗಿತ್ತು. ಏನಾಗ್ತದೆ ಅಂತಂದ್ರೆ ನಮಗೆಲ್ಲ ಹೋಗುವ ಎಲ್ಲಿ ಏನು ಮಾಡ್ಬೇಕಂತ ಗೊತ್ತಿಲ್ಲ ಅಂತ, ಯಾವ ಕಂಟ್ರಿಗೆ ಹೋಗ್ಬೇಕು ಏನು ಗೊತ್ತಿಲ್ಲ. ಅದು ಬರುವಾಗ ನಮಗೆ ತುಂಬಾ ಈಸಿ ಆಯ್ತು. ನಾವು ಹೋಗಿ ಅಲ್ಲಿ ನಮಗೆ ಅಬುದಾಬಿಗೆ ಫ್ಲೈಟ್ ಇದ್ದು, ಅಬುದಾಬಿಯಿಂದ ನೆಕ್ಸ್ಟ್ ಅಲ್ಲಿಂದ ಬಸ್ ಅಲ್ಲಿ ಹೋದ್ದು. ದುಬೈ. ಸೊ ದುಬೈಗೆ ಹೋಗಿ ಅಲ್ಲಿ ಹೌದು, ಅಲ್ಲಿ ಯಾವ ತರ ಇರ್ತದೆ ಕಾಂಪಿಟಿಷನ್? ಹೇಗಿರ್ತದೆ ಕಾಂಪಿಟಿಷನ್ ಅಂದ್ರೆ ಇಲ್ಲಿ ರೆಗ್ಯುಲರ್ ಹೇಗೆ ಮಾಡ್ತಾರೆ ಅದೇ ರೀತಿ ಇರ್ತದೆ. ಬೇರೆ ಬೇರೆ ಸ್ಟೇಟ್ ನವರು ಬಂದಿರ್ತಾರೆ, ಬೇರೆ ಬೇರೆ ದೇಶದವರು ಬಂದಿರ್ತಾರೆ, 2-3 ದೇಶದವರು ಬಂದಿರ್ತಾರೆ. ಹಾಗೆ ಅದೇ ಆಯಾ ಏಜ್ ಕ್ಯಾಟಗರಿ ಮೇಲೆ ಸ್ಪರ್ಧೆಗಳು ಮಾಡ್ತಾರೆ. ದೊಡ್ಡವರು ಕೂಡ ಇರ್ತಾರೆ ಅದಲ್ಲಿ. ಈ ಯೋಗಾಸನದಲ್ಲಿ ಸ್ಪರ್ಧೆ ಅಂದ್ರೆ ಹೇಗಿರ್ತದೆ? ಅಂದ್ರೆ ಯಾವ ತರ ಕೆಟಗರಿ ಅಂದ್ರೆ ಕ್ಯಾಟಗರಿದಲ್ಲಿ ಅಂದ್ರೆ ಆಯೋಜನೆ ಮಾಡುವವರು ಯಾವ ರೀತಿ ಮಾಡ್ತಾರೆ ಅದರ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ. ಈಗ ರೆಗ್ಯುಲರ್ ಅಂದ್ರೆ ಕಾಮನ್ ಆಗಿರುವುದು 3+2 ಆಸನ ಅಂತ. ಈಗ 3 ಆಸನ ಅವರು ಸಿಲೆಬಸ್ ಕೊಟ್ಟಿರ್ತಾರೆ. ಈಗ ನಮಗೆ ಯಾವತ್ತಿ ಎಕ್ಸಾಮ್ ಅಲ್ಲಿ ಇದು ಸ್ಕೂಲಲ್ಲಿ ಪಠ್ಯಪುಸ್ತಕ ಅಂತ ಇರ್ತದೆ, ಪಠ್ಯಪುಸ್ತಕ ಇರ್ತಲ್ಲ ಅದೇ ರೀತಿ ಸಿಲೆಬಸ್ ಅಲ್ಲಿ ಎಕ್ಸಾಂಪಲ್ 5 ಆಸನ ಕೊಟ್ಟಿದ್ರೆ ನಾವು 3 ಮಾಡ್ಬೇಕಂತ ಅವ್ರು ಕೊಟ್ಟಿರ್ತಾರೆ. 3 ಜಾಸ್ತಿ ಮಾಡ್ಲಿಕ್ಕಿಲ್ಲ, ಅವ್ರು ಕೊಟ್ಟದಲ್ಲಿ 3 ಜಾಸ್ತಿ ಮಾಡ್ಲಿಕ್ಕೆ ಸಮಯ ಇರುದಿಲ್ಲ. ಈಗ ಎಕ್ಸಾಂಪಲ್ ಒಂದು ಆಸನ ಇಷ್ಟು ಹೋಲ್ಡ್ ಮಾಡ್ಬೇಕಂತ, ಈಗ 10 ಸೆಕೆಂಡ್ 15 ಸೆಕೆಂಡ್ ಆ ರೀತಿ ಹೋಲ್ಡಿಂಗ್ ಟೈಮ್ ಕೊಟ್ಟಿರ್ತಾರೆ. ಅದು ನಿಮಗೆ ಪ್ಲೇಯರ್ಸ್ ಜಾಸ್ತಿ ಬಂದ್ರೆ ಸ್ವಲ್ಪ ಹೋಲ್ಡಿಂಗ್ ಟೈಮ್ ಕಡಿಮೆ ಆಗಿದೆ, ಯಾಕಂದ್ರೆ ತುಂಬಾ ಪ್ಲೇಯರ್ಸ್ ಇರ್ತಾರೆ, ಟೈಮಿಂಗ್ಸ್ ಅನುಗುಣವಾಗಿ ಅವರು ಕಡಿಮೆ ಮಾಡ್ತಾರೆ. ಅದೇ ಕಾರಣ. ಹಾಗೆ 2 ಆಸನ ಅಂದ್ರೆ ಈಗ 3+2 ಅಂದ್ರೆ 3 ಆಸನ ನಿಮಗೆ ಇದರಲ್ಲಿ ಇದ್ದದ್ದು ಯಾವುದು ಸಿಲೆಬಸ್ ಅಲ್ಲಿ ಇದ್ದದ್ದು. 2 ಆಸನ ಔಟ್ ಆಫ್ ಸಿಲೆಬಸ್ ಯಾವ್ದು ನೀವು ಕಠಿಣ ಮಾಡ್ತೀರಿ. ಇವಳ ಫೋಟೋ ಎಲ್ಲ ನೋಡಿಬಹುದು ನೀವು, ಹ್ಯಾಂಡ್ ಬ್ಯಾಲೆನ್ಸ್ ಅಂತ ಬರ್ತದೆ, ಫುಲ್ ಹ್ಯಾಂಡ್ ಬ್ಯಾಲೆನ್ಸ್ ಅಂತ ಬರ್ತದೆ ಅದಲ್ಲಿ. ಹಾಗೆ ಅಂತ ಆಸನಗಳನ್ನ ಮಾಡಿದ್ರೆ ನಿಮಗೆ ಸ್ಕೋರ್ ಜಾಸ್ತಿ ಸಿಗ್ತದೆ. ಬೇರೆ ಮಾಡಬಾರ್ದು ಅಂತಲ್ಲ, ನಿಮಗೆ ಸ್ಕೋರಿಗೆ ಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಅದೊಂದು ಒಳ್ಳೆ ಹೆಲ್ಪ್ ಆಗ್ತದೆ. ಹಾಗಾದ್ರೆ ಮತ್ತೆ ಬೇರೆ SGF ಎಲ್ಲಾದ್ರೆ ಅವರದೇ ಸಿಲೆಬಸ್ ಉಂಟು. ಆ ಸಿಲೆಬಸ್ ಪ್ರಕಾರ ಅಲ್ಲಿ ಜಾಸ್ತಿ ಹೋಲ್ಡಿಂಗ್ ಟೈಮ್ಸ್ ಜಾಸ್ತಿ ಇಡ್ತಾರೆ. ಆ ರೀತಿ ಎಲ್ಲ ಇರ್ತದೆ, ಆಯೋಜನೆ ಮಾಡ್ತಾರೆ ಅದ್ರ ಮೇಲೆ. ಈಗ ನಾವು ಎಕ್ಸಾಂಪಲ್ ನಾವೇ ಆಯೋಜನೆ ಮಾಡುವಾಗ ನಾವು ಇಷ್ಟಾಸನ ಅಂತ ಇಡ್ಬೋದು, ಅದೇ ಬೇರೆ ಚೇಂಜ್ ಮಾಡ್ಬೋದು. ಅದೇ ಹೀಗೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ಅವರು ಹೇಗೆ ಇದು ರೆಡಿ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಅಷ್ಟೇ. ನಾವು ರೆಡಿ ಇರ್ಬೇಕಂದ್ರೆ ಎಲ್ಲ ಆಸನ ನಮಗೆ ಗೊತ್ತಿರ್ಬೇಕಂತ ಅರ್ಥ. ಸ್ಪರ್ಧೆಗೆ ಹೋಗ್ಬೇಕಂದ್ರೆ ನಮಗೆ ಗೊತ್ತಿರ್ಬೇಕಂತ ಅರ್ಥ. ಅದು ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ ತುಂಬಾ ಜನ ನಿಮ್ಗೆ ಗೊತ್ತಿದ್ದಾಗ? ಕರ್ನಾಟಕದಿಂದ ಹೋಗ್ತಾ ಇದ್ದಾರೆ. SGF ಈಗೆಲ್ಲ ತುಂಬಾ ಮಕ್ಕಳು ಸುಳ್ಯದವರು ಭಾಗವಹಿಸ್ತಿದ್ದಾರೆ, ಪುತ್ತೂರ್ನವರು ಭಾಗವಹಿಸ್ತಿದ್ದಾರೆ. ಅದ ಕಾರಣ ತುಂಬಾ ಮಕ್ಕಳು. ಎಷ್ಟೋ ಜನ ಯೋಗ ಅಂತ ಹೇಳುವಂತದ್ದು ಬರೀ ಒಂದು ಆರೋಗ್ಯಕ್ಕೆ ಮಾತ್ರ ಸೀಮಿತ ಅಂತ ಮಾಡ್ಕೊಂಡಿರ್ತಾರೆ. ಹೌದು. ಸ್ಪರ್ಧೆಗೆ ಹೋಗಿ ಈ ತರ ಮಾಡ್ಬೋದು ಅಂತ. ಹೌದು, ಖಂಡಿತ. ಸ್ಪರ್ಧೆಗೆ ಹೋಗಿದ್ರೆ ಏನಾಗ್ತದೆ, ಅವರನ್ನು ಒಂದಷ್ಟು ಜನ ಗುರುತಿಸ್ತಾರೆ ಅಂತ. ನೀವು ಏನ್ ಸಾಧನೆ ಮಾಡಿದ್ರೆ, ಈಗ ಕ್ರೀಡೆ ಅಂತ ಕಾರಣ ಮೊದಲು ಜಾಬಿಗೆ ಕೂಡ ತುಂಬಾ ಹೆಲ್ಪ್ ಆಗ್ತದೆ. ಈಗ SGF ಅಲ್ಲಿ ನೀವು ಏನ್ ಮಾಡಿ ಸ್ಕೂಲ್ ಇಲ್ಲಿ ನ್ಯಾಷನಲ್ ಪ್ಲೇಸ್ ಆದ್ರೆ ನಿಮಗೆ ಸ್ಕಾಲರ್ಶಿಪ್ ಕೂಡ ಗವರ್ಮೆಂಟ್ ನಿಂದ ಬರ್ತವೆ. ಅದೆಷ್ಟೋ ಜನರಿಗೆ ಗೊತ್ತಿದೆ. ತುಂಬಾ ತೀರ ಹಳ್ಳಿಗೆ ನಮ್ಮ ಪ್ರದೇಶ ಹಳ್ಳಿ ಪ್ರದೇಶಗಳಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ಏನಂತ. ಈಗ ಸ್ಕಾಲರ್ಶಿಪ್ ಗವರ್ಮೆಂಟ್ ನಿಂದ ಕೊಡ್ತಾರೆ, ಈ ರೀತಿ ರೆಸ್ಪೆಕ್ಟ್ ಉಂಟು. ಸ್ಕೂಲ್ ಗೇಮ್ಸ್ ಅಲ್ಲಿ ಇಷ್ಟು ರೆಸ್ಪೆಕ್ಟ್ ಉಂಟು. ಈಗ ಸ್ಪೋರ್ಟ್ಸ್ ಅಲ್ಲಿ ಈ ಕಬಡ್ಡಿಯಲ್ಲಿ ಯಾವ ರೀತಿ ಮಟ್ಟಕ್ಕೆ ಹೋಯ್ತು ಅದೇ ಯೋಗದಲ್ಲಿ ಕೂಡ. ಅಂದ್ರೆ ಸ್ವಲ್ಪ ಹಿಂದೆ ಅಂದ್ರೆ ಯೋಗಕ್ಕೆ ನಾನು ಪೇಷನ್ಸ್ ತುಂಬಾ ಬೇಕು. ನಿಮಗೆ ಇವತ್ತಿನ ನಾಳೆ ಸ್ಟಾರ್ಟ್ ಆಗ್ಲಿಕ್ಕೆ ಆಗುದಿಲ್ಲ, ಮಿನಿಮಮ್ 2-3 ವರ್ಷ ವೇಟ್ ಮಾಡ್ಬೇಕು. ಅಂದ್ರೆ ಬಾಡಿ ಫ್ಲೆಕ್ಸಿಬಲ್ ಇದ್ರೆ ಜಾಸ್ತಿ ತಗೊಳ್ಬಹುದು, ಇಲ್ಲಾಂದ್ರೆ ತುಂಬಾ ಟೈಮ್ ತಗೊಳ್ತದೆ. ಯಾಕಂದ್ರೆ ನಿಮಗೆ ಅಲ್ಲಿ ಏನು ಎಂಜಾಯ್ಮೆಂಟ್ ಇರುದಿಲ್ಲ ಸ್ವಲ್ಪ. ಅಂದ್ರೆ ಬೇರೆದೆಲ್ಲ ಎಂಜಾಯ್ಮೆಂಟ್ ಮ್ಯೂಸಿಕ್ ಎಲ್ಲ ಇರ್ತದೆ, ಇಲ್ಲಿ ಕಾನ್ಸಂಟ್ರೇಷನ್ ಮಾಡ್ಬೇಕು, ಅದು ಸ್ವಲ್ಪ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತ ಅನ್ಸುತ್ತೆ. ಇಂಟ್ರೆಸ್ಟ್ ಇದ್ದವರು ಟ್ರೈ ಮಾಡ್ತಾರೆ. ಹಾಗೆ ಸೊ ಊರಲ್ಲಿ ಎಲ್ಲರೂ ನಿನ್ನನ್ನು ಗುರುತಿಸ್ತಾರ ಹೋಗುವಾಗಲ್ಲ? ಎಂತ ಹೇಳ್ತಾರೆ ಊರಿನಲ್ಲಿ? ಚೆನ್ನಾಗಿ ಮಾಡಿ ಬಾ ಅಂತ ಹೇಳ್ತಾರೆ.
ಚೆನ್ನಾಗಿ ಮಾಡಿವಾ ಅಂತ ಹೇಳ್ತಾರ? ತುಂಬಾ ಜನ ಸಪೋರ್ಟ್ ಮಾಡ್ತಾರ ಊರಲ್ಲಿ? ಹ? ನೀನು ಗೆದ್ದುಕೊಂಡು ಬಂದಾಗ ಊರಲ್ಲಿ ಹೇಗಿತ್ತು ಎಲ್ಲ? ಎಂತ ಹೇಳ್ತಿದ್ರು? ಖುಷಿಯಾಗಿ? ಖುಷಿ ಆಯ್ತಾ ಎಲ್ಲ ಊರಿನವರಿಗೆ? ಎಲ್ಲರಿಗೂ ಖುಷಿಯಾಗಿ. ಹೌದಾ? ಸೊ ಅಲ್ಲಿ ಉಳಿದವರೊಟ್ಟಿಗೆ ಫೈಟ್ ಮಾಡ್ಬೇಕಲ್ಲ ಈಗ ಯೋಗದಲ್ಲಿ. ಸೊ ಆಗ ಆಗ ಹೇಗಿರ್ತಿತ್ತು ಅಲ್ಲಿ ಸಿಚುವೇಶನ್ ಎಲ್ಲ? ಆಗ ಅಲ್ಲಿ ಕಷ್ಟ ಇರ್ತಿತ್ತ ತುಂಬಾ? ಸ್ಟಾರ್ಟಿಂಗ್ ಎಲ್ಲ ರೋಸ್ ಆಗ್ತಿತ್ತು. ಮತ್ತೆ ಸ್ಪರ್ಧೆಯಲ್ಲಿ ಅದೇ ಇವಳು ಪ್ಲಸ್ ಏನ ಸ್ಟೇಜ್ ಅಲ್ಲಿ ಹೋದ್ರೆ ಏನು ರೆಡಿ ಅಂತ. ಈಗ ಎದುರು ಭಯ ಆದ್ರೂ ಕೂಡ ಸ್ಟೇಜ್ ಅಲ್ಲಿ ಮಾಡೇ ಮಾಡ್ತಾಳೆ ಅಂತ ಅದೊಂದು ಕಾನ್ಫಿಡೆಂಟ್ ಅವಳಿಗಿತ್ತು. ನಮಗೆ ಕೂಡ ಪೇರೆಂಟ್ಸ್ ಆಗಿರುವ ನಮಗೆ ಕೂಡ ಒಂದು ಸ್ಟೇಜ್ ಅಲ್ಲಿ ಅವಳು ಕರೆಕ್ಟ್ ಮಾಡ್ತಾಳೆ. ನಮಗೆ ಇಲ್ಲಿ ಪ್ರಾಕ್ಟೀಸ್ ಮಾಡೋ ಸ್ವಲ್ಪ ಇದು ಮಾಡಿಟ್ಟು ಕೂಡ ಅಲ್ಲಿ ಸ್ಟೇಜ್ ಅಲ್ಲಿ ಕನ್ಫರ್ಮ್ ಆಗಿ ಮಾಡಿದಾಳೆ. ಎಷ್ಟೋ ಸ್ಟೇಜ್ಗಳೆಲ್ಲ ಹಾಗೆ ಮಾಡಿದ್ದಾಳೆ. ಸೊ ಎಷ್ಟು ಅವರ್ಸಿನ ಪ್ರಾಕ್ಟೀಸ್ ಬೇಕಾಗ್ತದೆ ಟೋಟಲ್? ಅದು ಅವರು ಪ್ರಾಕ್ಟೀಸ್ ಹೇಗೆ ಮಾಡ್ತಾರೆ ಮಿನಿಮಮ್ 1 2 ಅವರ್ ಪ್ರಾಕ್ಟೀಸ್ ಮಾಡಬೇಕು ಮಿನಿಮಮ್ ಡೈಲಿ ಮಿನಿಮಮ್. ಒಂದು ಈಗ ಬೆಳಿಗ್ಗೆ 1 ಅವರ್, ಸಾಯಂಕಾಲ 1 ಅವರ್ ಅಥವಾ ಸಾಯಂಕಾಲ 2 ಅವರ್ ಮಾಡಿದ್ದು ಕೂಡ ಒಳ್ಳೇದು. 3 ಅವರ್ ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ದು ಒಳ್ಳೇದು. ಅದೇ ಕಾರಣ ಅದು ಪ್ರಾಕ್ಟೀಸ್ ಎಷ್ಟು ಮಾಡ್ತಾರೆ ಅವರು ಅಚೀವ್ಮೆಂಟ್ ಹಾಗೆ ಹೋಗ್ತಾರೆ, ಆ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅಂತ ನನ್ನ ಪ್ರಕಾರ. ಇದು ಎಲ್ಲಿ ಹೆಲ್ಪ್ ಆಗ್ತದೆ ಅಂತ ಹೇಳಿದ್ರೆ ಬಹುಶಃ ಏಕಾಗ್ರತೆಗೆ. ಹೌದು, ಖಂಡಿತ ಅದೇ ಆರೋಗ್ಯ ಕನ್ಫರ್ಮ್. ಅದರಲ್ಲಿ ಆರೋಗ್ಯ ಬಗ್ಗೆ ನಾವು ಮಾತಾಡ್ಲಿಕ್ಕಿಲ್ಲ ಯೋಗದಲ್ಲಿ. ಇಷ್ಟು ಸಣ್ಣ ಮಕ್ಕಳಿಗೆ ಏಕಾಗ್ರತೆಗೆ ಹೌದು ಖಂಡಿತ. ಈಗ ನಿಮಗೆ ಕಠಿಣ ಆಸನ ಮಾಡುವಾಗ 100% 200% ಏಕಾಗ್ರತೆ ಬೇಕು. ಸಿಂಪಲ್ ಆಸನ ಮಾಡುವಾಗ ಓಕೆ ನಮಗೆ ನಾವೆಲ್ಲ ಮಾಡುವ ಸಿಂಪಲ್ ಆಸನ ಮಾಡುವಾಗ ಓಕೆ. ಅದೇ ನೀವು ಅಡ್ವಾನ್ಸ್ ಆಸನ ಮಾಡುವಾಗ ತುಂಬಾ ಸೂಕ್ಷ್ಮ ಬೇಕಾಗ್ತದೆ, ತುಂಬಾನೇ. ಹಾಗಾಗಿ ಅವಳ ಏಕಾಗ್ರತೆ ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ನೀವು ಹೇಳೋಕೆ ನೆನಪಾಯ್ತು, ಅವಳು ಫಸ್ಟ್ ಗೆಲ್ಲ 4ನೇ ಪ್ಲೇಸ್ ಬರ್ತಿದ್ದ ಸ್ಕೂಲಲ್ಲಿ, ಈಗ 2nd ಪ್ಲೇಸಿಗೆ ಬಂದ ಹೇಳಿ, ಅದೊಂದು ಖುಷಿ ವಿಷಯ. ಮತ್ತೆ ಇನ್ನು ಏನಂದ್ರೆ ಅವಳಿಗೆ ವಾರಕ್ಕೊಂದ್ಸಲ ಜ್ವರ ಬರುದು. ಪ್ರತಿ ವಾರಕ್ಕೆ ಅವರ ಅಮ್ಮ ಆಸ್ಪತ್ರೆಗೆ ಹೋಗ್ತಿದ್ರು. ಜ್ವರ ನಾರ್ಮಲ್, ಈಗ ನಮಗೆಲ್ಲ ಜ್ವರ ಹಾಗೇನೆ ಪ್ರತಿ ವಾರ ಅವರು ಅದು ಹಾಜರಿ ಹಾಕಿದಾಗ ಪ್ರತಿ ವಾರ. ಈಗ 2 ವರ್ಷದಿಂದ ಅದು ಇಲ್ಲ, ತುಂಬಾ ಕಂಟ್ರೋಲ್. ಆರೋಗ್ಯ ಮೇಲೆ ಅವರು ಸೇರಿಸಿದ ಆರೋಗ್ಯಕ್ಕೋಸ್ಕರ ಆರೋಗ್ಯನೇ ಕ್ಲಿಯರ್ ಆಗಿ ಎಲ್ಲೋ ಹೋಗಿದೆ. ಅದಕ್ಕೆ ಸಾಧನೆ ಕೂಡ ಆಗಿದೆ. ಖುಷಿ ಆಗ್ತದಲ್ಲ? ಇನ್ನು ಎಷ್ಟು ಸಾಧನೆ ಮಾಡ್ಲಿಕ್ಕೆ ಉಂಟಲ್ಲ? ಎಂತೆಲ್ಲ ಮಾಡ್ಬೇಕಂತ ಉಂಟು ಇನ್ನು ತುಂಬಾ ಕಾಂಪಿಟಿಷನ್ಸ್ ಹೋಗಿ ವಿನ್ ಆಗ್ಲಿಕ್ಕೆ ಉಂಟಾ? ಸೊ ಈ ನಿಮ್ಮಲ್ಲಿ ಎಷ್ಟು ಜನ ಈ ತರ ಮಕ್ಕಳಿಗೆ ನೀವು ಹೇಳಿಕೊಡ್ತಾ ಇದ್ದೀರಿ? ಅಂದ್ರೆ ನನ್ನ ಸೆಂಟ್ರಲ್ ಈಗ ಸಾಧಾರಣ ಒಂದು 80 ಸ್ಟೂಡೆಂಟ್ ಇದ್ದಾರೆ. ಅಂದ್ರೆ ರೆಗ್ಯುಲರ್ ಅಟೆಂಡ್ ಆಗೋರು, ಅಟೆಂಡ್ ಸಿಕ್ಕುದು ನಮಗೆ 80 ಸ್ಟೂಡೆಂಟ್. ಅದರಲ್ಲಿ ಅಚೀವ್ಮೆಂಟ್ ಒಂದು 20 ರಿಂದ 25 ಜನ ಅಚೀವ್ಮೆಂಟ್ ಮಾಡಿದವರು ಆಲ್ರೆಡಿ ಇದ್ದಾರೆ. 25 ಅಚೀವ್ಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಅದೇ ಕೆಲವು ವರ್ಲ್ಡ್ ರೆಕಾರ್ಡ್ ಮತ್ತೆ ಸ್ಪರ್ಧೆಗಳು, ಈ SJY ಸ್ಕೂಲ್ ಲೆವೆಲ್ ಸ್ಪರ್ಧೆಗಳು ಅದನ್ನು ಮಾಡಿದವರು ಇದ್ದಾರೆ. ಆಗ ಸ್ಟಾರ್ಟಿಂಗ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋ ಜಾಯ್ನ್ ಆದವರು ಕೂಡ ಈಗ ಪ್ರಾಕ್ಟೀಸ್ ಒಂದ್ಸಲ ಬ್ರೇಕ್ ಮಾಡಿ ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಮಕ್ಕಳ ಅಚೀವ್ಮೆಂಟ್ ಗಳನ್ನು ನಮಗೆ ಯಾಕೆ ಆಗುದಿಲ್ಲ ಅಂತ. ಕರೆಕ್ಟ್ ಅಲ್ಲ? ಯಾಕಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಜನ ಈ ತರ ಮಕ್ಕಳು ಇರ್ತಾರೆ ಅಂತ. ಅವರಿಗೆ ಒಂದು ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ಬೇಕು ಅಥವಾ ಇಲ್ಲಿ ಒಂದು ಕಡೆ ಆರ್ಥಿಕ ಪರಿಸ್ಥಿತಿಯಿಂದ ಅಥವಾ ಏನೋ ಒಂದಾಗಿ ಅವ್ರು ಹಿಂದ್ಗಡೆ ಉಳಿದು ಬಿಡ್ತಾರೆ. ಬಟ್ ಇವಳನ್ನೆಲ್ಲ ನೋಡುವಾಗ ಅದೊಂದು ಇನ್ಸ್ಪೈರ್ ಆಗ್ತದೆ ಅಂತ ನಿಜವಾಗ್ಲು. ಯಾಕಂತ ಹೇಳಿದ್ರೆ ನಾವು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳು ಟ್ಯಾಲೆಂಟೆಡ್ ಇದ್ರು ಅವರಿಗೆ ಅವಕಾಶ ಸಿಗ್ತಾ ಇರುವುದಿಲ್ಲ. ಸೊ ಈ ತರ ಅವಕಾಶ ಸಿಕ್ಕಿದ್ರೆ ಅದರಲ್ಲಿ ಇವರ ಊರಿನವರನ್ನು ಮೆಚ್ಚಬೇಕು. ಈಗ ನಾವು ಅಲ್ಲಿ ದುಬೈಗೆ ಹೋಗೋಕೆ ಕೂಡ ನಮಗೆ ಆರ್ಥಿಕ ಸಹಾಯ ತುಂಬಾ ಮಾಡಿ, ನಂಬರ್ ಹೇಳುದಿಲ್ಲ ನಾನು, ಅಂತೂ ತುಂಬಾ ಸಹಾಯ ಮಾಡಿ. ಅಷ್ಟು ದೊಡ್ಡ ಮೊತ್ತದಲ್ಲಿ ನಂಗೆ ಗೊತ್ತಿದ್ದಾಗೆ ನನ್ನ ಲೈಫಲ್ಲಿ ಎಷ್ಟು ಸಹಾಯ ಮಾಡಿದ್ರು ನಂಗೆ ಗೊತ್ತಿಲ್ಲ. ನನ್ನ ಇದಲ್ಲಿ ಅದಕ್ಕೆ ಅಷ್ಟು ದೊಡ್ಡ ಸಹಾಯ ಮಾಡಿದರು. ಅಂದ್ರೆ ಏನು ಕೂಲಿ ಕೆಲಸಕ್ಕೆ ಹೋಗುವವನು ಕೂಡ 3-4 ಡಿಜಿಟ್ ನಂಬರ್ ದಾಟಿ ಕೊಟ್ಟಿದ್ದಾನೆ ಅಲ್ಲಿ. ಅಂದ್ರೆ ಅಮೌಂಟ್ ನಮಗೆ ನಮ್ಮೂರಿನ ಹುಡುಗಿ, ಹೌದು ಊರಿನ ಒಬ್ಳು ಹೇಳುವ ಒಂದು ಭಾವನೆ ಇಲ್ವಾ ಅವರಿಗೆ? ಅದು ಏನ್ ಹೇಳುದು, ಒಂದು ರೀತಿಯಲ್ಲಿ ಹೆಮ್ಮೆ ಅಂತ. ಮತ್ತೆ ಈಗ ಸ್ಪರ್ಧೆಗೆ ಹೋದ್ರೆ ಫಸ್ಟ್ ಪ್ಲೇಸ್ ಬರೋದ್ರೆ ಊರಿನವರಿಗೆ ಬೇಜಾರಾಗುದು. ಏನು 2ನೇ ಪ್ಲೇಸ್ 3ನೇ ಪ್ಲೇಸ್ ಅಂದ್ರೆ ನಿರೀಕ್ಷೆ ಆ ಲೆವೆಲ್ ಇಟ್ಕೊಂಡಿದ್ದೆ. ಆ ನಿರೀಕ್ಷೆ ತಕ್ಕಂತೆ ನಾವು ಇಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಬೇಕಾಗ್ತದೆ. ಆ ಲೆವೆಲ್ ನಿರೀಕ್ಷೆ, ಯಾಕಂದ್ರೆ ನಿರೀಕ್ಷೆ ಆ ಲೆವೆಲ್ ಅಲ್ಲಿ ಇಟ್ಟಿದ್ದಾರೆ ಅವರು. ಯಾಕಂದ್ರೆ ಅವಳಿಗೆ ಸಾಧ್ಯ ಆಗ್ತದೆ ಅಂತ ಊರಿನವ್ರಿಗೆ ಗೊತ್ತುಂಟು. ಅದ ಕಾರಣ ಊರಿನವರ ಸಪೋರ್ಟ್ ಏನು, ನಾನು ಪ್ರಾಕ್ಟೀಸ್ ಎಷ್ಟು ಕೊಟ್ಟರು ಊರಿನವರು ಸಪೋರ್ಟ್ ಮಾಡಿದ್ರೆ ನಾವು ಇಷ್ಟು ಈ ಲೆವೆಲ್ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ. ಏನಕ್ಕಲ್ಲ ಊರನ್ನು ನೆನಪಿಸ್ಕೊಳ್ಳೇಬೇಕು ಅಂತ, ಅದಲ್ಲೇ ಮತ್ತೆ ಇಲ್ಲ. ತಂದೆ ತಾಯಿ ಹೇಗೆ ಸಪೋರ್ಟ್ ಮಾಡ್ತಿದ್ರು ನಿಂಗೆ? ನಂಗೆ ಇದು ಕಾಂಪಿಟಿಷನ್ ಎಲ್ಲ ಕರ್ಕೊಂಡು ಹೋಗ್ತಿದ್ದ ಅಮ್ಮನೇ. ಮತ್ತೆ ಅಣ್ಣ ಎಲ್ಲ ಸಪೋರ್ಟ್ ಮಾಡ್ತಿದ್ದ, ತುಂಬಾ ಸಪೋರ್ಟ್ ಮಾಡ್ತಿದ್ದ. ಅಪ್ಪ ಸಹ. ಮತ್ತೆ ನೀನು ವಾರದಲ್ಲಿ ಎಂತ ಮಾಡ್ತೀಯ ಅಂತ ಹೇಳಿದಿ, ಬಟ್ ಆದಿತ್ಯವಾರ ಹೇಳಲಿಲ್ಲ ಅಲ್ಲ, ಅದೊಂದು ಬಾಕಿ ಆಯ್ತು. ಆದಿತ್ಯವಾರ ನಾನು ಪೆರ್ಲಂಪಾಡಿ ಕ್ಲಾಸಿಗೆ ಹೋಗ್ತೇನೆ. ಮತ್ತೆ ಮಧ್ಯಾಹ್ನ ಬರುದಾ? ವೆರಿ ಗುಡ್. ಸೊ ಯೋಗದಲ್ಲಿ ಈ ಅನೇಕ ಆಸನಗಳಿದೆ ಅದರಲ್ಲಿ. ಸೊ ಮುಖ್ಯವಾಗಿ ಯಾವ ಆಸನ ತುಂಬಾ ಮಕ್ಕಳು, ಈ ತರದ ಮಕ್ಕಳು ಯಾವ ಆಸನ ಮಾಡಿದ್ರೆ ಒಳ್ಳೆಯದು?
ಮಕ್ಕಳು ಈ ತರದ ಮಕ್ಕಳು ನಿಮಗೆ ವೃಕ್ಷಾಸನ ಮಾಡಬಹುದು. ಕಾನ್ಸಂಟ್ರೇಷನ್ ಹೈ ಹೋಗ್ತದೆ ವೃಕ್ಷಾಸನ ಅಂತ ಹೇಳಿ. ಕಾನ್ಸಂಟ್ರೇಷನ್ ಪವರ್ ಮಕ್ಕಳಿಗೆ ಬೇಕಾದ ಕಾನ್ಸಂಟ್ರೇಷನ್, ಮತ್ತೆ ಅವ್ರಿಗೆ ಯಾವುದೇ ಇದೇ ರೀತಿಯ ಬೇಡ ಕಾನ್ಸಂಟ್ರೇಷನ್. ಸೂರ್ಯ ನಮಸ್ಕಾರ, ಹೌದು, ಸೂರ್ಯ ನಮಸ್ಕಾರ ಮಾಡಿದ್ರೆ ಇಮ್ಯುನಿಟಿ ಪವರ್ ತುಂಬಾನೇ ಹೈ ಆಗ್ತದೆ. ಇಮ್ಯುನಿಟಿ ಪವರ್ಗೆ ತುಂಬಾನೇ ಒಳ್ಳೆ ಸೂರ್ಯ ನಮಸ್ಕಾರ. ಮತ್ತೆ ಅದೇ ವೃಕ್ಷಾಸನ ಮಾಡುವುದು, ತಾಡಾಸನ ಅಂತ ಬರ್ತದೆ ಆ ರೀತಿ. ಮತ್ತೆ ಫ್ಲೆಕ್ಸಿಬಲ್ ಆಗ್ಲಿಕ್ಕೆ ಸ್ವಲ್ಪ ಭುಜಂಗಾಸನ ತಗೊಳ್ಳುವುದು. ಹಾಗೆ ಸೂರ್ಯ ನಮಸ್ಕಾರ ಆಲ್ಮೋಸ್ಟ್, ಸೂರ್ಯ ನಮಸ್ಕಾರದಲ್ಲಿ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿರ್ತದೆ. ಎಕ್ಸ್ಟ್ರಾ ನೀವೇ ಪೋಸ್ಚರ್ ಅಂದ್ರೆ ಬೇಸಿಕ್ ಪೋಸ್ಚರ್ಗಳನ್ನು ಟ್ರೈ ಮಾಡಿ. ಈಗ ಹಲಾಸನ ಆಗಿರ್ಬೋದು, ಸರ್ವಾಂಗಾಸನ ಅಂತ ಹೇಳ್ತಾರೆ. ಅದೇ ರೀತಿ ವೀರಭದ್ರಾಸನ ಟೈಪ್ 1, 2, 3 ಬರ್ತದೆ ಅದರಲ್ಲಿ. ಹಾಗೆ ಅಂತ ಆಸನಗಳನ್ನೆಲ್ಲ ಮಾಡುದು. ಮತ್ತೆ ಅದೇ ಯಾವುದೇ ಒಂದು ಸೀಮಿತ ಆಸನಕ್ಕೆ ನಾವು ಟ್ರೈ ಮಾಡಬಾರ್ದು ಅಂತ. ಎಲ್ಲರೂ ಈಗ ದೊಡ್ಡವರು ಕೂಡ ಅಷ್ಟು ಸಣ್ಣವರು ಎಲ್ಲಾ ಆಸನಗಳನ್ನು ಮಾಡ್ತಾ ಹೋದ್ರೆ ನಮ್ಮ ಬಾಡಿ ಫಿಟ್ ಇರುತ್ತೆ. ನಾವು ಒಂದು ಸೀಮಿತ ಆಸನ ಇದು ಒಂದೇ ಈಗ ಮಂಡಿ ನೋವಿಗೆ ಮಾತ್ರ ಆಸನ ಮಾಡಬಾರ್ದು, ಎಲ್ಲಾ ಆಸನಗಳನ್ನು ಟ್ರೈ ಮಾಡಿ. ಅಂದ್ರೆ ವಿಪರೀತ ಮಂಡಿ ನೋವು ಇದ್ದವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೊರತು ಎಲ್ಲಾ ಆಸನಗಳು ಟ್ರೈ ಮಾಡ್ತಾ ಇರ್ಬೇಕು ನಾವು. ಅಂದ್ರೆ ಬೇಸಿಕ್ ಆಸನ ತುಂಬಾ ಅಂದ್ರೆ ಏಜಿಗೆ ಅನುಗುಣವಾಗಿ. ಓಕೆ, ಆ ರೀತಿ. ಈ ವಿಶ್ವದ ಕಲೆಯಲ್ಲಿ ಅವಳು ಯಾವೆಲ್ಲ ಇದೆಲ್ಲ ಮಾಡಿ ಅಂದ್ರೆ ವಿಶ್ವದ ಕಲೆಯಲ್ಲಿ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಮಾಡಿದೆ. ಅಂದ್ರೆ ಅದರಲ್ಲಿ ನಿಮಗೆ ಇದು ಅದೇ ಹನುಮಾನಸನ ಅಂತ ಹೀಗೆ ಹೇಳಿದ್ದಲ್ಲ, ಅದಲ್ಲಿ ಅದು ಲಂಡನ್ ಬುಕ್ ಆಫ್ ಸೇಮ್ ಹಾಗೆ ನಾವು ಒಟ್ಟಿಗೆ ಅಪ್ಲೈ ಮಾಡಿದ್ದು. ಸ್ವಲ್ಪ ಗ್ಯಾಪ್ ಅಲ್ಲಿ ಅದು ಒಟ್ಟಿಗೆ ನಾವು ಬರ್ತೇನೆ ನಿರೀಕ್ಷೆ ಇಲ್ಲ, ಅದು ಕೂಡ ಲಂಡನ್ ಬುಕ್ ಆಫ್ ರೆಕಾರ್ಡ್ ಆಯ್ತು ಅಂತ ಹೇಳ್ಬೋದು. ಆ ಪ್ರೊಸೆಸ್ ಅಂದ್ರೆ ಯಾವ ತರ ಇರ್ತದೆ ಅಂದ್ರೆ ನೀವು ಇಲ್ಲಿ ಅಂದ್ರೆ ನಾವು ಅಂದ್ರಲ್ಲಿ ವಿಡಿಯೋ ಅಂದ್ರೆ 2 ಕ್ಯಾಟಗರಿಯಲ್ಲಿ ಮಾಡುವುದು. ಅವರನ್ನು ಈಗ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಯಾರು ಮೈನ್ ಇರ್ತಾರೆ ಅವರನ್ನು ಕರೆಸಿ ಕೂಡ ಮಾಡ್ಬೋದು. ಕರೆಸಿ ನಮಗೆ ಸ್ವಲ್ಪ ಖರ್ಚುಗಳು ವಿಪರೀತ ಆಗ್ತದೆ. ವಿಡಿಯೋ ಥ್ರೂ ಕೂಡ ತುಂಬಾ ಟೈಮ್ ತಗೊಳ್ತದೆ. ನಿಮಗೆ ಇವತ್ತಿನ ನಾಳೆಗೆ ಆಗುದಿಲ್ಲ, ಸ್ವಲ್ಪ ಟೈಮ್ ತಗೊಳ್ತದೆ. ಮತ್ತೆ ಆ ರೀತಿ ನಾವು ವಿಡಿಯೋ ಅಂದ್ರೆ ಕರೆಕ್ಟ್ ವಿಡಿಯೋ ಬೇಕು. ಅವರು ವಿಡಿಯೋ ಮತ್ತೆ ನಮ್ಮ ಡಾಕ್ಯುಮೆಂಟ್ ಆಗ್ಲಿ ಎಲ್ಲ ಕರೆಕ್ಟ್ ಆಗಿ ಸಬ್ಮಿಟ್ ಮಾಡ್ಬೇಕಾಗ್ತದೆ. ಅಂದ್ರೆ ನೋಡ್ತಾ ಇರ್ತಾರೆ ಆಗ ನೀವು ಮಾಡ್ಬೇಕಾಗ್ತದ? ಇಲ್ಲ, ನಾವು ರೆಕಾರ್ಡ್ ಮಾಡಿ ಕಳಿಸಬಹುದು. ರೆಕಾರ್ಡ್ ಮಾಡಿ ಕಳಿಸು ಅಂದ್ರೆ ರೆಕಾರ್ಡ್ ಕರೆಕ್ಟ್ ಆಗಿ ಲೈವ್ ಅಲ್ಲಿ ಇದ್ದರೆ ಕಾಣ್ಬೇಕು ಅವರಿಗೆ. ಅಲ್ಲಿ ಎಡಿಟಿಂಗ್ ಇರ್ಬೋದು, ನಿಮಗೆ ಬೆಳಕಿನ ವ್ಯವಸ್ಥೆ ಈಗ ನೀವು ಹೇಗೆ ಶೂಟಿಂಗ್ ಇದು ಸೆಟ್ ಮಾಡಿದೆ ಇದೇ ರೀತಿ ನಮಗೆ ಬೆಳಕಿನ ವ್ಯವಸ್ಥೆ ಕರೆಕ್ಟ್ ಇರ್ಬೇಕು. ಆ ಪೋಸ್ಟರ್ ಕಾಣ್ಬೇಕು, ಟೈಮರ್ ಕಾಣ್ಬೇಕು, ಮತ್ತೆ ಅಷ್ಟು ನೀಟಾಗಿ ನಾವು ಮಾಡಿ ಕಳಿಸಿದ್ರೆ ಓಕೆ ಆಗ್ತದೆ. ಆ ರೀತಿ ಕಳಿಸಬಹುದು. ಮತ್ತೆ ಇನ್ನೊಂದು ಈಗ ಲಂಡನ್ ಬುಕ್ ಆಫ್ ರೆಕಾರ್ಡ್ ಮಾಡಿದ್ಲು. ಮತ್ತೆ ಗ್ಲೋಬಲ್ ರೆಕಾರ್ಡ್ ಅಂತ, ಗ್ಲೋಬಲ್ ರೆಕಾರ್ಡ್ ರೀಸೆಂಟ್ ಆಗಿ ಒಂದು ವಾರ ಆಯ್ತು ಅಷ್ಟೇ ಅದು ಬಂದು. ನ್ಯೂಸ್ ಅಲ್ಲೆಲ್ಲ ಬಂದಿದೆ, ವಿಜಯಗಂಟ ಪೇಪರ್ ಆಗಿರೋದು, ಬೇರೆ ಸುದ್ದಿ ಬಿಡುಗಡೆ ಹಾಗೆ ಪೇಪರ್ ಎಲ್ಲ ಬಂದಿದೆ ಅದು. ಅದರಲ್ಲಿ ನಿಮಗೆ ಗ್ಲೋಬಲ್ ರೆಕಾರ್ಡ್ ಅಲ್ಲಿ ನಾವು ಅಂದ್ರೆ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಈಗ ಬೇರೆ ಪೋಸ್ಟರ್ ಎಲ್ಲ ಹೋಲ್ಡ್ ಮಾಡುದಂತ, ಅದ್ರಲ್ಲಿ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ 21 ನಿಮಿಷ ಟೈಮ್, 21 ನಿಮಿಷದ ನಾವೊಂದು ಟೈಮ್ ಫಿಕ್ಸ್ ಮಾಡಿಕೊಡಿ. 21 ನಿಮಿಷ ಒಂದು ಆಸನ 7 ಆಸನ ತಗೊಂಡಿದ್ದೇವೆ. ಸಾರಿ, 21 ನಿಮಿಷ ಅಲ್ಲ, 7 ಆಸನ ತಗೊಂಡಿದ್ದೇವೆ. 7 ಆಸನವನ್ನು ನಾವು ಏನ್ ಮಾಡಿದ್ದೇವೆ, ಒಂದು ಆಸನನು ಅಂದ್ರೆ ಕಷ್ಟದ ಆಸನ ಅಡ್ವಾನ್ಸ್ ಆಸನ 3 ನಿಮಿಷ ಹೋಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೇವೆ. 3 ನಿಮಿಷ ಹೋಲ್ಡ್ ಮಾಡಿ 21 ನಿಮಿಷಕ್ಕೆ ಸ್ಟಾಪ್ ಮಾಡಿದ್ದೇವೆ ಕರೆಕ್ಟ್ ಆಗಿ. ಈ ಒಂದು ಆಸನ ಈಗ 7 ಆಸನದಲ್ಲಿ ಒಂದು ಆಸನ 3 ನಿಮಿಷ ಹೋಲ್ಡ್, ಒಂದು ಕಷ್ಟದ ಆಸನ, ನೆಕ್ಸ್ಟ್ ಆಸನ 3 ನಿಮಿಷ, ಹಾಗೇನೆ 7 ಆಸನ, ಹಾಗೆ 21 ನಿಮಿಷ ಆಯ್ತು. ಆ ರೀತಿ ಚೇಂಜಸ್ ಅಂದ್ರೆ ಒಂದೇ ಕ್ಯಾಟಗರಿ ಬೇಡ, ಬೇರೆ ಕ್ಯಾಟಗರಿ ಶಿಫ್ಟ್ ಮಾಡಿದೆ. ಮತ್ತೆ ಗ್ಲೋಬಲ್ ಆಯ್ತು. ಈಗ ರೀಸೆಂಟ್ ಆಗಿ ಎರಡು ದಿನ ಆಯ್ತು ಅಷ್ಟೇ, ನೋವಾ ರೆಕಾರ್ಡ್ ಅಂತ ಬಂದಿದೆ, ನೋ ವರ್ಲ್ಡ್ ರೆಕಾರ್ಡ್ ಅಂತ. ಅದರಲ್ಲಿ ಕೂಡ ಚೇಂಜಸ್ ಮಾಡಿದೆ. 2.5 ನಿಮಿಷ ಕಣ್ಣಿಗೆ ಬಟ್ಟೆ ಕಟ್ಟಿ ಸೂರ್ಯ ನಮಸ್ಕಾರ ಮಾಡಿದ್ದು, ಕಣ್ಣಿಗೆ ಬಟ್ಟೆ ಕಟ್ಟಿ ಅಷ್ಟೇ. ಅದು ಕೂಡ ಹಾಗೆ ವಿಡಿಯೋ ಥ್ರೂ ಬರ್ಬೇಕು. ಅದೇ ಮತ್ತೆ ಇಂಟರ್ನ್ಯಾಷನಲ್ ಹೋಗೋ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಭಾಗವಹಿಸಿದ್ಲು. ನಾವು ರೆಕಾರ್ಡಿಂಗ್ ಅಂತ ಅಪ್ಲೈ ಮಾಡಿಲ್ಲ, ಅಂದ್ರೆ ಅವರು ಇವೆಂಟ್ ಕಂಡಕ್ಟ್ ಮಾಡಿದ್ರು. ಅದ ಕಾರಣ ನಾವು ಅದನ್ನು ಇವೆಂಟ್ ಜಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ವಿ ಅಷ್ಟೇ. ಅದು ಹೋಲ್ಡ್ ಆಗ್ಲಿಲ್ಲ, ರೆಕಾರ್ಡ್ ಹೋಲ್ಡರ್ ಆಗ್ಲಿಲ್ಲ, ಜಸ್ಟ್ ಪಾರ್ಟಿಸಿಪೇಟ್ ಭಾಗವಹಿಸಿ ಅಂತ ಇಲ್ಲ. ಏನಂತ ಹೇಳಿದ್ರೆ ನಿಮಗೆ ಯಾಕೆ ಅನ್ಸಿತ್ತು ಅಂತ ಇವಳನ್ನ ವಿಶ್ವ ದಾಖಲೆ ಅಥವಾ ಇದಕ್ಕೆ ರೆಕಾರ್ಡ್ ಇವಳ ಹತ್ರ ಆಗ್ತದೆ ಅಂತ ಯಾಕೆ ಅನ್ಸಿತ್ತು ಅಂತ? ಅಂದ್ರೆ ಬೇರೆ ಎಲ್ಲ ನಾನು ಸರ್ಚ್ ಮಾಡ್ತಿದ್ದಲ್ಲ, ಈಗ ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ಅಲ್ಲೆಲ್ಲ ಬೇರೆ ಇವರು ಮತ್ತೆ ಪತ್ರಿಕೆಯಲ್ಲಿ ಬರ್ತಾ ಇತ್ತು ರೆಕಾರ್ಡ್ ಮಾಡಿದ್ದೇವೆ ಅಂತ. ಇದು ಎಂತ ರೆಕಾರ್ಡ್ ಅಂತ ಟ್ರೈ ಮಾಡುವ ಅಂತ ಆಯ್ತು. ಇವಳ ಯಾವ ಆಸನ ಅಂದ್ರೆ ಪರ್ಟಿಕ್ಯುಲರ್ ಆಸನ ಬೇಕಲ್ಲ. ಈಗ ನಮಗೆ ಸ್ಟೂಡೆಂಟ್ ಸಿಗ್ತಾರೆ, ಇಂಥವ್ರು ಇದೇ ಆಸನ ಮಾಡ್ಬೇಕಂತ ನಾವು ನೋಡ್ಬೇಕಲ್ಲ. ಅದಕ್ಕೋಸ್ಕರ ಹನುಮಾನಾಸನ ಕೇಳುವಾಗ ಹನುಮಾನಾಸನ ಮಾಡ್ತಲ್ಲ ಅಂತ ಹೇಳಿದ್ಲು. ಹಾಗೆ ಅದನ್ನು ಒಂದು ಸ್ವಲ್ಪ ಟೈಮ್ ಪ್ರಾಕ್ಟೀಸ್ ಮಾಡಿದ್ಲು. ಓಕೆ ಆಯ್ತು, ಅದನ್ನು ನಾವು ಹಾಗೆ ಆಸನನು ಟ್ರೈ ಮಾಡಿದ್ದು. ಹಾಗೆ ಅದ ಕಾರಣ ಟ್ರೈ ಮಾಡ್ತಾಳೆ ಅಂತ ನಮಗೆ ಒಂದು ಈಗಂತೂ ತುಂಬಾ ಭರವಸೆ ಮೂಡಿದೆ. ಅದಕ್ಕೆ ನಾವು ಆ ಭರವಸೆ ತನಕ ನಾವು ಮಾಡ್ತಾ ಹೋಗ್ಬೇಕು, ಟ್ರೈನ್ ಮಾಡ್ತಾ ಹೋದ್ರೆ ಅಷ್ಟೇ. ಸೊ ಆ ಇಷ್ಟು ನಿಮಿಷದಲ್ಲಿ ಒಂದು 50 ನಿಮಿಷ ಇದ್ರೆ ಅದರಲ್ಲಿ ಒಂದು ಆಸನ ಹೋಲ್ಡ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದೆ? ತುಂಬಾ ಕಷ್ಟ ಆಗ್ತಿತ್ತು. ಹೌದಾ? ಫಸ್ಟ್ ಈಗ ಆಮೇಲೆ ಅಭ್ಯಾಸ ಆಯ್ತಾ? ಹೇಗೆ ಅಭ್ಯಾಸ ಅಂದ್ರೆ ಮಾಡಿ ಅಂದ್ರೆ ನಿಧಾನ ಒಂದೊಂದು ಸ್ವಲ್ಪ ಆ ತರ ಜಾಸ್ತಿ ಮಾಡ್ತಾ? ಹೌದು, ಆ ರೀತಿ ಮಾಡಿ. ಮತ್ತೆ ಕಾಲೆಲ್ಲ ಪೈನ್, ತೊಡೆ ಭಾಗ ಸ್ವಲ್ಪ ಪೈನ್ ಎಲ್ಲ ಬರ್ತದೆ. ಆಗ ಸ್ವಲ್ಪ ನೋವು ಕೂಡ ಆಗಿತ್ತು, ಕಣ್ಣಲ್ಲಿ ನೀರು ಕೂಡ ಬಂದಿತ್ತ? ಅದೇನಿಲ್ಲಲ್ಲ. ಸೊ ಈ ವಿಶ್ವ ದಾಖಲೆ ಆದ ನಂತರ ಅಂದ್ರೆ ನೆಕ್ಸ್ಟ್ ಸ್ಟೆಪ್ಗಳು ಏನು ಅಂತ ಹೇಳಿದ್ರೆ ಅವಳಿಗೆ ಸರ್ಟಿಫಿಕೇಟ್ ಅನ್ನು ಅವರು ಕಳಿಸಿಕೊಟ್ರೆ? ಹೌದು, ಎಲ್ಲ ಡಾಕ್ಯುಮೆಂಟ್ ಎಲ್ಲ ನಮಗೆ ಕಳಿಸಿಕೊಟ್ಟಿದ್ದಾರೆ. ಅಂದ್ರೆ ಅದ ಮೆಡಲ್ಸ್ ಆಗಿರ್ಬೋದು, ಐಡಿ ಕಾರ್ಡ್ ಕೊಡ್ತಾರೆ, ಮೈನ್ ಆಗಿ ಐಡಿ ಕಾರ್ಡ್ ಕೂಡ ಕೊಡ್ತಾರೆ. ಐಡಿ ಕಾರ್ಡ್, ನಿಮ್ಮ ರೆಕಾರ್ಡ್ ಹೋಲ್ಡರ್, ಮತ್ತೆ ಗೂಗಲ್ ಸರ್ಚ್ ಮಾಡುದು. ಈಗ ನಮಗೆ ಆಗ್ಬೋದು
ಇವ್ರು ರೆಕಾರ್ಡ್ ಮಾಡಿದೆ ಎಂತ ಪ್ರೂಫ್ ಎಂತ ತೋರಿಸಿ ಅಂತ ಹೇಳ್ತಾರಲ್ಲ. ಈಗ ನೀವು ಎಕ್ಸಾಂಪಲ್ ನೀವೇ ಸರ್ಚ್ ಮಾಡುದು. ಈಗ ಮೊಬೈಲ್ ಅಕ್ಷಯ್ BM ಅಂತ ಕೇಳಿದ್ರೆ ವರ್ಲ್ಡ್ ವೈಡ್ ರೆಕಾರ್ಡ್ ಅಂತ ಅಕ್ಷಯ್ BM ಹಾಕಿದ್ರೆ ಬರ್ತದೆ, ಅವಳು ಫೋಟೋ ಸಮೇತ ಬರ್ತದೆ. ಯಾವಾಗ ಮಾಡಿದ್ದು, ಅವಳಿಗೆ ಎಷ್ಟನೇ ವರ್ಷದಲ್ಲಿ ಮಾಡಿದ್ದು, ಎಷ್ಟನೇ ತಿಂಗಳಲ್ಲಿ ಮಾಡಿದ್ದು, ಎಷ್ಟು ದಿನ ಆಯ್ತು ಅಂತ ಅವಳಿಗೆ, ಅಂದ್ರೆ ಏಜ್, ಅವಳಿಗೆ ಎಷ್ಟು ಏಜ್ ಅಲ್ಲಿ ಮಾಡಿದ ದಿನ ಸಮೇತ ಕೊಡ್ತಾರೆ. ಮಂತ್ ಡೇಸ್ ಕೂಡ ಒಟ್ಟಿಗೆ ಮೆನ್ಷನ್ ಮಾಡಿ, ಅದಕ್ಕೆ ನಮಗೆ ಅದು ಪ್ರೂಫ್ ಇರ್ತಲ್ಲ. ಸುಮ್ಮನೆ ಹೀಗೆ ಮಾಡುದಂತ ನಾವು ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಬಟ್ ಅದೇ ಗ್ರೇಟ್ ಅಂತ, ಯಾಕಂತ ಹೇಳಿದ್ರೆ ಈ ತರ ಒಂದು ಸಾಧನೆ ಮಾಡಿದವರು ಕರ್ನಾಟಕದಲ್ಲಿ ಇರ್ಬೋದು ನಿಮ್ಮ ಪ್ರಕಾರ, ಬೇರೆ ಕೂಡ ಅಲ್ಲ ಇರ್ಬೋದು ತುಂಬಾ ಇರ್ಬೋದು, ನಮಗೆ ಅದೇ ನಮಗೆ ಗೊತ್ತಿರುದಿಲ್ಲ, ತುಂಬಾ ಇದ್ದಾರೆ ಹಾಗೆ. ಸೊ ಅಂದ್ರೆ ಇಷ್ಟು ಸಣ್ಣ ವಯಸ್ಸಿನಿಂದ ಯೋಗವನ್ನ ಯಾಕೆ ಪ್ರಾರಂಭ ಮಾಡ್ಬೇಕು ಅಂತ ನಿಮಗೆ ಅನ್ನಿಸ್ತದೆ? ಅಂದ್ರೆ ಒಂದು ಈಗ ಏನಂದ್ರೆ ಈಗ ಎಷ್ಟೋ ಜನ ದೊಡ್ಡಾದ ಮೇಲೆ ಮಾಡ್ತಾ ಇದ್ದಾರೆ, ಹೌದು. ಬಂದ ಮೇಲೆ ಯೋಗ ಮಾಡ್ಬೇಕು ಅಂತ ಹೌದು. ಇಷ್ಟು ಸಣ್ಣ ವಯಸ್ಸಲ್ಲಿ ಅಂದ್ರೆ ಸಣ್ಣ ವಯಸ್ಸಲ್ಲಿ ಅಂದ್ರೆ ಈಗ ನಮಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಫ್ಲೆಕ್ಸಿಬಲ್ ಇದ್ರೆ ಮಾತ್ರ ಯೋಗ ಮಾಡ್ಬೇಕಂತ ನಮ್ಮ ಮೈ ಫಸ್ಟ್ ಮಾಡಿ. ಈಗ ಎಕ್ಸಾಂಪಲ್ ಒಬ್ರಿಗೆ ಬೆಂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಫ್ರಂಟ್ ಬೆಂಡ್ ಮಾಡ್ಲಿ, ಎದುರು ಬಾಗ್ಲಿಕ್ಕೆ ಆಗುದಿಲ್ಲ, ಹಣೆಯಲ್ಲಿ ಮಂಡಿ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರನ್ನ ಟಚ್ ಮಾಡಿದ್ರೆ ಮಾತ್ರ ನಾವು ಯೋಗ ಮಾಡ್ಬೇಕು ಯೋಗ ಕ್ಲಾಸ್. ಈಗ ಕೆಲವರೆಲ್ಲ ದೊಡ್ಡವರು ಹೇಳ್ತಾರೆ ನಮಗೆ ಬೆಂಡ್ ಆಗ್ಲಿ, ಬಾಡಿ ಫ್ಲೆಕ್ಸಿಬಲ್ ಇಲ್ಲ, ಬೆಂಡ್ ಆಗ್ಲಿಕ್ಕೆ ಆಗುದಿಲ್ಲ, ನಮಗೆ ಯೋಗ ಕ್ಲಾಸಿಗೆ ಬರ್ಬೇಕಂತ ಆಗ್ತದೆ, ಬೆಂಡ್ ಆಗ್ಲಿಕ್ಕೆ ಅದ ಕಾರಣ ಹಾಗೆ ಅಲ್ಲ ಅಂತ. ಯೋಗ ಕ್ಲಾಸಿಗೆ ಎಲ್ಲರೂ ಬರ್ಬೋದು, ಅಥವಾ ಯೋಗ ಎಲ್ಲರೂ ಮಾಡ್ಬೋದು, ಕ್ಲಾಸಿಗೆ ಮಾಡ್ಬೋದು. ಆದ್ರೆ ಏನಾಗ್ತದೆ, ಬೆಂಡ್ ಆದ್ರೆ ಮಾತ್ರ ಯೋಗ ಅಲ್ಲ ಅಂತ. ಬೆಂಡಿಂಗ್ ಈಗ ಬರೀ ಇದು ಬಾಡಿಯನ್ನು ಬೆಂಡಿಂಗ್ ಮಾತ್ರ, ಹಣೆಯನ್ನು ಮಂಡಿ ಟಚ್ ಮಾಡಿದ್ರೆ ಮಾತ್ರ ಆಗುದಿಲ್ಲ, ಅಥವಾ ಬ್ಯಾಕ್ ಬೆಂಡಿಂಗ್ ಮಾಡಿದ್ರೆ ಅಂತ ಅಲ್ಲ. ಅವ್ರು ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್, ರೆಗ್ಯುಲರ್ ಪ್ರಾಕ್ಟೀಸ್ ಅಷ್ಟೇ, ನಾವು ಜೀವನ ಶೈಲಿ ಅದಷ್ಟೇ. ಮತ್ತೊಂದು ಆಸನ ಮಾಡ್ಬೇಕಾದ್ರೆ ಈ ಉಸಿರಾಟದ ಕೂಡ ಉಸಿರ, ಅದು ತುಂಬಾ ಯೋಗ ಅಂದ್ರೆ ಉಸಿರಾಟ ಅಷ್ಟೇ, ಅದರಲ್ಲಿ ಮಾತ್ರ ಇಲ್ಲ. ಉಸಿರಾಟ ಎಲ್ಲಿ ಉಸಿರು ತಗೊಳ್ಬೇಕು, ಎಲ್ಲಿ ಉಸಿರು ತಗೊಳ್ಬಾರ್ದು, ಅದು ನಿಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಅಂತ. ಆಸನದಲ್ಲಿ ಹೋಲ್ಡ್ ಮಾಡ್ತಾರೆ, ಉಸಿರಾಟ ನಾರ್ಮಲ್ ಆಗಿ ಉಸಿರಾಟ ಮಾಡ್ತಾರೆ, ಅಲ್ಲಿ ಉಸಿರು ಹೋಲ್ಡ್ ಮಾಡ್ಲಿಕ್ಕಿಲ್ಲ, ಉಸಿರು ಕಂಪ್ಲೀಟ್ ಬ್ರೀದ್ ಔಟ್ ಮಾಡಿ ಕುತ್ಕೊಳ್ಲಿಕ್ಕೆ, ಅಂದ್ರೆ ನಾರ್ಮಲ್ ಆಗಿ ಸಹಜ ಸ್ಥಿತಿಯಲ್ಲಿ ಉಸಿರು ಅದ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಆಟೋಮೆಟಿಕ್ ಗೊತ್ತಾಗ್ತದೆ. ನಾವು ಒಂದ್ಸಲ ಹೇಳಿಟ್ಟು ಅವರು ಅದನ್ನ ಟ್ರೈ ಅದೇ ಮಕ್ಳಿಗೆ ಅಂದ್ರೆ ಬೇಗ ಅವರು ತಿಳ್ಕೊಳ್ತಾರೆ ಅಂತ, ಅರ್ಥ ಮಾಡಿಕೊಳ್ಳೋದು ಬೇಗ ಅವ್ರಿಗೆ ಸ್ವಲ್ಪ ಈಸಿ ಆಗಿ ಬರ್ತದೆ ಅಂತ. ಅದೇ ದೊಡ್ಡವರಿಗೆ ಏನಂದ್ರೆ ಬಾಡಿ ಬೆಂಡ್ ಆಗ್ತದೆ, ಸ್ವಲ್ಪ ಜನ ಹಾಗೆ ಮಾಡೋದು ಇರ್ತದೆ, ಅದು ಅವರ ಇಂಟ್ರೆಸ್ಟ್ ಇದ್ದರೆ ಆಟೋಮೆಟಿಕ್ ಆಗಿ ಮಾಡೋದೇನಿಲ್ಲ. ಸೊ ಫ್ರೆಂಡ್ಸ್ ಎಲ್ಲ ಏನ್ ಹೇಳ್ತಾರೆ ನಿಮ್ಗೆ? ತುಂಬಾ ಸಪೋರ್ಟ್ ಮಾಡ್ತಾರಾ ಅಂತ ಹೇಳ್ತಾರೆ? ವೆರಿ ಗುಡ್ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ತೀರಾ? ಶಾಲೆಯಲ್ಲಿ ಮಾಡಿಸ್ತಾರ ಯೋಗ ನಿನ್ನ ಹತ್ರ? ಸೋಮವಾರ ಮಾಡಿಸ್ತಾರೆ, ಪ್ರತಿ ಸೋಮವಾರ. ಎಸ್, ವೆರಿ ಗುಡ್. ಇನ್ನೊಂದು ನಂಗೆ ನೆನಪಾಯ್ತು, ಅವಳು ಸ್ಕೂಲಲ್ಲಿ ನೀವು ಕೇಳಿದ್ದಲ್ಲ ಎಷ್ಟು ಸಪೋರ್ಟ್ ಮಾಡ್ತಾನೆ, ಇವಳು ಯಾವ್ದು ಅಚೀವ್ಮೆಂಟ್ ಬರೀದೆ ಅಂತ ಹೇಳಿ ಇವಳ ಹೆಸರು ಬರೀದಂತೆ ಫ್ರೆಂಡ್ಸ್ ಸ್ಕೂಲಲ್ಲಿ. ಮತ್ತೆ ಮೊನ್ನೆ ಒಂದು ಪೇಪರ್ ಕಟ್ಟಿಂಗ್, ಮತ್ತೆ ಯೋಗ ಡೇ ನಿಮಗೆ ಕಳಿಸಿಕೊಟ್ಟಿದ್ದೆ ನಾನು, ಯೋಗ ಡೇ ಅಚೀವ್ಮೆಂಟ್ ಮಾಡಿದವರ ಇದು ಏನೋ ನೇಮ್ ಬರೀರಿ ಅಥವಾ ಕಟಿಂಗ್, ಪೇಪರ್ ಕಟಿಂಗ್ ಮಾಡ್ಬೇಕಂತ ಹೇಳಿದ್ರಂತೆ. ಈಗ ಬೇರೆ ಹಾಗೆ ಒಂದು 4 ಜನ ಫ್ರೆಂಡ್ಸ್ ಇವಳದೇ ಪೇಪರ್ ಕಟಿಂಗ್ ಹಾಕಿ ಬುಕ್ಕಲ್ಲಿ ಅಂಟಿಸಿ ಇವಳ ಹೆಸರು ಬರ್ತಿದ್ದಾರೆ. ಅದೇ ಅದೊಂದು ತುಂಬಾ ಖುಷಿ. ಅದೊಂದು ಅವಳ ಲೈಫಿಗೆ ಕೂಡ, ಅವಳು ಈಗ ಅರ್ಥ ಆಗುದಿಲ್ಲ, ಮುಂದೆ ಅವಳ ಲೈಫಿಗೆ ಹೋಗು ನಾನು ಹೀಗೆ ಮಾಡಿದ್ದಾರೆ ಅಂತ ಆಗ ಒಂಥರ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ. ಇಷ್ಟೆಲ್ಲ ಅಚೀವ್ಮೆಂಟ್ ಏನು ಅಂತ ಹೇಳಿದ್ರೆ ಸಾಧನೆಗೆ ನಮ್ಮ ಏಜ್ ಅಂತ ಹೇಳೋದು ಲಿಮಿಟ್ ಆಗುದಿಲ್ಲ. ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ನಾವು ಹೇಗೆ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್. ಅಂದ್ರೆ ಏಜ್, ವಯಸ್ಸು ಅಂತ ಹೇಳುವಂತದ್ದು ಜಸ್ಟ್ ಫ್ಯಾಕ್ಟರ್ ಅಷ್ಟೇ, ಬಟ್ ಅದು ಸಾಧನೆಗೆ ಇವಳನ್ನ ನೋಡುವಾಗ ಅದು ಅನ್ನಿಸ್ತದೆ ಅಂತ ನಿಜವಾಗಿ. ಹೌದು, ಖಂಡಿತ. ನೀವು ಯಾವುದೇ ವಯಸ್ಸಲ್ಲಿ ಕೂಡ ಸಾಧನೆಯನ್ನು ಮಾಡಬಹುದು ಅಂತ ಹೇಳಿ ಅನ್ನಿಸ್ತದೆ. ಖಂಡಿತ ಮಾಡುದು. ಪ್ರಯತ್ನ ಬೇಕಷ್ಟೇ, ಪೇಷನ್ಸ್ ಬೇಕಂತ. ಯಾಕೆ ಎಲ್ಲ ಪೇರೆಂಟ್ಸ್ ತಿಳ್ಕೊಳ್ಬೇಕು ಅಂತಂದ್ರೆ ನನ್ನ ಮಕ್ಕಳು ನಾಳೆಗೆ ಸ್ಟಾರ್ ಆಗ್ಬೇಕಂತ ತಿಳ್ಕೊಳ್ತಾರೆ ಎಲ್ಲ ಪೇರೆಂಟ್ಸ್. ಅದನ್ನ ತಿಳ್ಕೊಳ್ಬಾರ್ದು ಅಂತ. ಲಾಂಗ್ ಪೇಷನ್ಸ್ ಬೇಕು, ಇಷ್ಟು ಟೈಮ್ ಅಂತ ತಗೊಳ್ಬೇಕು ಅವರು. ಸಡನ್ ಇವತ್ತಿನ ನಾಳೆಗೆ ಅದಾಗುದಿಲ್ಲ ಅಂತ. ಯೋಗದಲ್ಲಿ ಸಾಧ್ಯ, ಯೋಗದಲ್ಲಿ ಎಲ್ಲ ಫೀಲ್ಡ್ ಆಗುದು, ಯೋಗದಲ್ಲಂತೂ ತುಂಬಾನೇ. ಯಾಕಂದ್ರೆ ಬಾಡಿ ಫ್ಲೆಕ್ಸಿಬಲ್ ಮಾಡಿ ಅಷ್ಟು ನೀವು ಒಂದು ಸ್ಪರ್ಧೆಗಳಿಗೆ ಭಾಗವಹಿಸೋದು ಸುಲಭ ಕೆಲಸ ಅಲ್ಲ ಅಂತ. ತುಂಬಾ ಹಾರ್ಡ್ ವರ್ಕ್ ಬೇಕಾಗ್ತದೆ, ತುಂಬಾ ಹಾರ್ಡ್ ವರ್ಕ್ ಬೇಕು, ಪೇಷನ್ಸ್ ಕೂಡ ಬೇಕು, ಅಷ್ಟು ಆರೋಗ್ಯನ ಫುಡ್ ಅಷ್ಟು ನೀಟಾಗಿ ತಗೊಳ್ಬೇಕು, ಮತ್ತೆ ಆರೋಗ್ಯನ ಅಷ್ಟು ಮೇಂಟೈನ್ ಮಾಡ್ಬೇಕು. ತುಂಬಾ ಸವಾಲು, ಅದೊಂದು ತುಂಬಾನೇ ಸವಾಲು. ಊರಲ್ಲಿ ದೊಡ್ಡ ಊರ ಸಣ್ಣ ಊರ ನಿಮ್ದು? ಸಣ್ಣ ಊರ. ಎಷ್ಟು ಸಣ್ಣ ಊರು? ಇಷ್ಟ. ಮತ್ತೆ ದೊಡ್ಡ ಊರು, ಸಣ್ಣ ಊರ? ಎಂತ ಹೇಳ್ತಾರೆ ಊರಿನವರೆಲ್ಲ? ಮಾತಾಡಿಸ್ತಾರ ಪ್ರತಿ ಸಲ ಬಂದು ಸಿಕ್ಕಿದಾಗ, ಅಥವಾ ಮನೆಗೆ ಬರ್ತಾರ? ತುಂಬಾ ಜನ ಬರ್ತಾರ? ಬರ್ತಾರೆ ಮಾತಾಡಿಸ್ಲಿಕ್ಕ? ಅಲ್ಲ, ಯೋಗ ಮಾಡು ಅಂತ ಹೇಳ್ತಾರ? ಈಗ ಎಲ್ಲರೂ ಅದೇ ಫ್ರೆಂಡ್ಸ್ ರಿಲೇಷನ್, ಮೊನ್ನೆ ಅವರು ರಿಲೇಷನ್ ಮಾಡಿದ್ರೆ ಅಲ್ಲಿ ಕೂಡ ಹಾಗೆ ಯೋಗ ಮಾಡು ಅಂತ, ಎಲ್ಲರೂ ಯೋಗ ಮಾಡು ಹಾಗೇನೆ ಹೇಳ್ತಾರೆ ಅಂತ ಎಲ್ಲ ಕಡೆ, ಹಾಗೇನೆ ಹೇಳೋದು. ಮತ್ತೆ ಅದೇ ಊರಿನವರು ಈಗ ಗುರುತಿಸುವ ರೀತಿ ಬೇರೆ ಆಗಿದೆ. ರೆಸ್ಪೆಕ್ಟ್ ಈಗ ತುಂಬಾನೇ. ಬೆಂಗಳೂರು ಯೋಗ ಡೇ ಅನುಭವ ಹೇಗಿತ್ತು? ಯೋಗ ಡೇ ಅದು ನಮಗೆ ತುಂಬಾ, ಯಾಕಂದ್ರೆ ಇವರ ರಿಲೇಷನ್ ಒಬ್ರು ಗೋಪಾಲಕೃಷ್ಣ ಅಂತ ಇದ್ದಾರೆ, ಇವಳಿಗೆ ಚಿಕ್ಕಪ್ಪ ಆಗ್ಬೇಕು ಅವರು. ಮತ್ತೆ ಅಲ್ಲಿ HM ಇದ್ದಾರೆ, ಎಡಮಂಗಲ HM ಖಾದರ್ ಅಂತ, ಅವರು
ನಮಗೆಲ್ಲ ಸಪೋರ್ಟ್, ಮತ್ತೆ ಯೂಟಿ ಖಾದರ್ ಥ್ರೂ ನಮಗೆ ಇಲ್ಲಿ ನಮ್ಮ ಮಂಗಳೂರಿನವರಾದ ಕಾರಣ ಅವರ ಥ್ರೂ ನಮಗೆ ಅಲ್ಲಿ ಅವಕಾಶ ಸಿಕ್ಕಿತ್ತು. ಅಲ್ಲಿ ಅವರಿಗೆ ಸ್ಪೆಷಲ್ ಆಗಿ ಸ್ಟೇಜ್ ಪ್ರೋಗ್ರಾಮ್, ನೀವು ಇದು ಎಲ್ಲ ಸ್ಟೇಟ್ ಚಾನೆಲ್ ಅಲ್ಲೆಲ್ಲ ಬಂದಿದೆ, ಇದು ನ್ಯೂಸ್ ಚಾನೆಲ್ ಬಂದಿದೆ, ಅಲ್ಲಿ ಒಂದು ವಿಶೇಷ ಅನುಭವ. ಮತ್ತೆ ಪ್ರೋಟೋಕಾಲ್ ಎಲ್ಲ ಮಂತ್ರಿಗಳ ಒಟ್ಟಿಗೆ ಅವಳಿಗೆ ರಾಜ್ಯಪಾಲ ಅವರೊಟ್ಟಿಗೆ ಕೂಡ ಯೋಗ ಪ್ರೋಟೋಕಾಲ್ ಪ್ರಕಾರ ಯೋಗ ಮಾಡ್ಲಿಕ್ಕೆ ಇತ್ತು, ಅದೊಂದು ಹೊಸ ಅನುಭವ. ಮತ್ತೆ ಅಲ್ಲಿ ತುಂಬಾನೇ ಎಲ್ಲ ಶಾಕ್ ಆಗಿದ್ದಾರೆ ಯೋಗ ಮಾಡುದನ್ನ ನೋಡಿ. ಅವಳು ತುಂಬಾನೇ ಇವರೊಟ್ಟಿಗೆ ಸತ್ಯ ಹೇಳ್ಬೇಕಂದ್ರೆ ಇವಳನ್ನು ಸೆಲೆಬ್ರಿಟಿ ಫೀಲಿಂಗ್ಸ್ ಮಾಡಿದ್ದಾರೆ ಎಲ್ಲ. ಫೋಟೋ ಇವಳ ತಗೊಳುದು ಎಲ್ಲ, ಇದು ಏಜ್ ಆದವರೆಲ್ಲ, ಒಂದು ಸಣ್ಣ ಒಬ್ರು ಅಜ್ಜಿಯೊಬ್ರು ಇವಳನ್ನು ಗಟ್ಟಿ ತಬ್ಬಿ ಹಿಡ್ಕೊಂಡಿದ್ದಾರೆ ಯೋಗ ಮಾಡಿ ಆದ್ಮೇಲೆ. ಅಷ್ಟು ಅಂದ್ರೆ ಅವ್ರಿಗೆ ಕಣ್ಣಲ್ಲಿ ನೀರು ಬಂದಿದೆ, ಅಷ್ಟು ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತ. ನನಗೆ ಅದು ಇವಳ ವಿಡಿಯೋ ನೋಡ್ತಾ ಇರುವಾಗ ಅನ್ನಿಸ್ತಾ ಇತ್ತು, ಒಂದು ಚಾನಲ್ ಅಲ್ಲಿ ವಿಡಿಯೋ ನೋಡ್ತಾ ಇತ್ತು, ಅವಾಗ ಹೇಗೆ ಮಾಡ್ತಾ ಇದ್ದಾಳೆ ಅಂತ ಹೇಳುವ ಆ ಒಂದು ಎನರ್ಜಿ ಆಗಿರ್ಬೋದು, ಆ ಒಂದು ಪವರ್ ಆಗಿರ್ಬೋದು ಅಲ್ವಾ, ಅದಲ್ಲಿ ಬರ್ತದಲ್ಲ, ಇಲ್ಲಿ ಬರುದಿಲ್ಲ, ಸ್ಟೇಜ್ ಅಲ್ಲಿ ಬರ್ತಾ ಇಲ್ಲ. ಸ್ಟೇಜ್ ಅಲ್ಲಿ ಮಾತಾಡಿ ಅಭ್ಯಾಸ ಇಲ್ಲದ ಕಾರಣ ಸ್ವಲ್ಪ ಅವಳಿಗೆ ಮಾತಾಡ್ಲಿಕ್ಕೆ ಇನ್ನು ಕಲಿಬೇಕಷ್ಟೇ. ಅವಳು ಯೋಗದಲ್ಲೇ ಮಾತಾಡ್ತಾಳೆ. ಹೌದು, ಖಂಡಿತ ಯೋಗನೇ ಮಾತಾಡಿಸ್ತದೆ. ಸೊ ಯಾವೆಲ್ಲ ಬೇರೆ ಪ್ರಶಸ್ತಿಗಳು ಬಂದಿದೆ ಪ್ರಶಸ್ತಿ ಅಂದ್ರೆ ಇದು ಬೇರೆ ಪ್ರಶಸ್ತಿಗಳಿಲ್ಲ, ಅಂದ್ರೆ ಯೋಗ ಸ್ಪರ್ಧೆಗಳನ್ನು, ಮತ್ತೆ ಮಹಿಳಾ ಸಮಾಜದಲ್ಲಿ ಅವಳಿಗೆ ಜನನಿ ಪ್ರಶಸ್ತಿ ಅಂತ ಒಂದು ಜನನಿ ರಕ್ಷಾ ಪ್ರಶಸ್ತಿ ಅಂತ ಒಂದು ಕೊಟ್ಟಿದೆ ಇವಳ ಯೋಗ ಸಾಧನೆ. ಮತ್ತೆ ಬೇರೆ ಪ್ರಶಸ್ತಿಗಳು ಯಾವುದು ನಾವು ರೀಸೆಂಟ್ ಆಗಿ ನಮಗೆ ಇದು ಅಂದ್ರೆ ಅಚೀವ್ಮೆಂಟ್ ಗೆ ಆಗ್ತಾ ಇದೆ ಅಷ್ಟೇ. ಈಗ ಸಣ್ಣ ವಯಸ್ಸಲ್ಲಿ ಬೇಡ, ಇನ್ನು ಸಾಧನೆ ತುಂಬಾ ಇದೆ, ಆದ ಕಾರಣ ಅವರನ್ನು ಗುರುತಿಸಿ, ಮತ್ತೆ ಎಲ್ಲ ಕಡೆ ಲಯನ್ಸ್ ಆಗಿರ್ಬೋದು, ರೋಟರಿ ಆಗೋದು, ಊರಿನವರ ಸಾಧಾರಣ ಗುರುತಿಸಿ ಆಗಿದೆ. ಇನ್ನು ಗುರುತಿಸ್ಲಿಕ್ಕೆ ಲೋಕಲ್ ಬಾಕಿ ಆಗ್ಲಿಲ್ಲ, ಎಲ್ಲ ಕಡೆ ಗುರುತಿಸಿದ್ದಾರೆ ಅವರನ್ನು. ಈ ಗ್ರಾಮೀಣ ಪ್ರದೇಶದಿಂದ ಹೌದು ಒಂದು ಹಂತಕ್ಕೆ ಬೆಳಿಬೇಕು ಅಂತಂದ್ರೆ ಅದು ಸುಲಭ ಇಲ್ಲ. ತುಂಬಾನೇ, ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಿಮಗೆ ತುಂಬಾ ಸವಾಲುಗಳು ಉಂಟಂತ. ಯಾಕಂದ್ರೆ ತುಂಬಾ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಷ್ಟು ನೆಗೆಟಿವ್ ಕೂಡ ಇದೆ ಅಂತ. ಯಾಕಂದ್ರೆ ಒಂದು ಬೆಳೆಯುವಾಗ ಒಂದು ಗಾದೆ ಹೇಳಿದಾಗ ಬೆಳೆಯುವ ಕಾಲ ಎಳೆದು ಜಾಸ್ತಿ ಆದ ಕಾರಣ ಆ ರೀತಿ ಕೂಡ ಅನುಭವ ಸಿಕ್ಕಾಪಟ್ಟಾಗಿದೆ ಅವಳಿಗೆ. ಎಷ್ಟು ನೀವು ಹೈ ಲೆವೆಲ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಕೂಡ ಅಷ್ಟೇ ಲೆವೆಲ್ ಅಲ್ಲಿ ಅವಳನ್ನು ವಾಪಸ್ ಮಾಡುವವರು ಕೂಡ ತುಂಬಾ ಇದ್ದಾರೆ. ಸಣ್ಣ ಏಜ್ ಆದ ನೋಡ್ತಾರೆ, ಅಥವಾ ಇನ್ನೊಂದಿರ್ತದೆ ಏನು ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಮಾಡ್ಲಿಕ್ಕೆ ಹೌದೌದು, ಅದೊಂದು ಗಿಲ್ಟ್ ಇರ್ತದೆ. ಅದ ಕಾರಣ ನಾನೇ ಅವ್ರಿಗೆ ಅಂತ ಹೇಳುದನ್ನೆ, ಅವಳಿಂದ ಜಾಸ್ತಿ ಅಚೀವ್ಮೆಂಟ್ ಮಾಡಿ ಅಲ್ಲ, ಅವಳಿಂದ ಜಾಸ್ತಿ ಅಚೀವ್ಮೆಂಟ್ ಮಾಡಿ ತೋರಿಸಿ ಆಗೋಗಿ. ಈಗ ಯಾರೇ ಆಗಿರೋದು ಅವಳಿಂದ ಜಾಸ್ತಿ ಅಚೀವ್ಮೆಂಟ್ ಮಾಡಿ ತೋರಿಸಿ ಅಂತ, ಆಗ ಅದೊಂದು ಗ್ರೇಟ್ ಅಂತ ಹೇಳ್ಬೋದು. ಪ್ರತಿಭೆ ಅಂತ ಹೇಳುದು ಎಲ್ಲರಲ್ಲಿ ಇಲ್ಲ ಖಂಡಿತ ಹುಡುಕಿದಾಗ ಅದೇ ಮೈನ್ ಎಂತಲ್ಲಿ ಯಾವುದೇ ಪ್ರತಿಭೆ ಇದ್ರು ನೀವು ಪೇಷನ್ಸ್ ಕಳ್ಕೊಳ್ಬಾರ್ದು. ಇಷ್ಟು ಇವತ್ತಿನ ನಾಳೆ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ಇವತ್ತಿನ ನಾಳೆ ಒಂದು ಇಷ್ಟು ಟೈಮ್ ಅಂತ ಆ ಟೈಮ್ ವರೆಗೆ ವೇಟ್ ಮಾಡ್ಬೇಕಂತ. ಒಂದೇ ಸಲ ಪ್ರಯತ್ನದ ಒಟ್ಟಿಗೆ ನೀವು ತಾಳ್ಮೆಯಿಂದ ವೇಟ್ ಮಾಡಿದ್ರೆ ತುಂಬಾನೇ ದೊಡ್ಡ ಸಾಧನೆಗೆ ಖಂಡಿತ ಹೋಗ್ಬೋದು, ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ. ನೀನು ಯೋಗ ಮಾಡಿ ಶಾಲೆಗೆ ಹೋಗ್ತೀಯಲ್ಲ, ಆಮೇಲೆ ಅಲ್ಲಿ ಪಾಠಗಳನ್ನ ಕೇಳುವಾಗ ಏನಾದ್ರೂ ಸಹಾಯ ಆಗ್ತದ? ಫ್ರೆಶ್ ಇರ್ತದ ಮನಸ್ಸೆಲ್ಲ? ಹೇಗಿರ್ತದೆ? ಯೋಗ ಮಾಡಿ ಬೆಳಗ್ಗೆ ಯೋಗ ಮಾಡ್ತೀಯಲ್ಲ, ನೀನು ಹೇಳಿದಲ್ಲ ಸೂರ್ಯ ನಮಸ್ಕಾರ ಎಲ್ಲ ಮಾಡಿ ನಾನು ಶಾಲೆಗೆ ಹೋಗ್ತೇನೆ ಅಂತ, ಆಮೇಲೆ ಅಲ್ಲಿ ಶಾಲೆಯಲ್ಲಿ ಹೇಗೆ ಮೈಂಡ್ ಎಲ್ಲ ಫುಲ್ ಮನಸ್ಸೆಲ್ಲ ಫ್ರೆಶ್ ಇರ್ತದ? ಖುಷಿಯಾಗಿರ್ತೀಯ ಆ ದಿನ? ಒಂದಿನ ಯೋಗ ಬಿಟ್ರೆ ಎಂತ ಆಗ್ತದೆ? ಏನೋ ಮಿಸ್ ಮಾಡ್ಕೊಂಡೆ ಅಂತ ಆಗ್ತದ? ಹೌದಾ ಅಲ್ವಾ? ಅದು ಯಾವತ್ತು ಹಾಗೆ ಅಂತ ಅಂದ್ರೆ ಹೌದೌದು, ದಿನಚರಿ ಒಂದು ಮಿಸ್ ಆದ್ರೂ ಕೂಡ ಎಲ್ಲ ಮಿಸ್ ಆದ. ಬೆಳಗ್ಗೆ ಯೋಗ ಮಾಡಿ ಅವಳು ಏನು ಹೇಳಿದ್ಲು, ಬೆಳಗ್ಗೆ ಯೋಗ ಮಾಡಿ ನಾನು ಶಾಲೆಗೆ ಹೋಗ್ತೇನೆ ಅಂತ, ಆವಾಗ ಶಾಲೆಯಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ ನೇರವಾಗಿ ಅದು ಹೋಗ್ತಾ ಇರ್ತದೆ. ಸೊ ಇನ್ನಷ್ಟು ವಿಶ್ವ ದಾಖಲೆಯನ್ನ ಇವಳು ಖಂಡಿತವಾಗಿ ಮಾಡ್ಲಿ. ಈಗ ನೀನು ನಿನ್ನ ತಾಯಿಯ ಪರಿಚಯ ಮಾಡಿ ಕೊಡ್ಬೇಕು ನಮ್ಗೆ, ಆಗ್ಬೋದಾ? ಹೇಳು. ನನ್ನ ಅಮ್ಮನ ಹೆಸರು ದಿವ್ಯಾ. ದಿವ್ಯಾ ಅಂತವಾ? ಆಮೇಲೆ ಮನೆಯಲ್ಲೆಲ್ಲ ಎಂತ ಮಾಡ್ತಾರೆ ಅಮ್ಮ? ಅಡಿಗೆಯ? ಮತ್ತೆ ನಿಂಗೆ ಸಪೋರ್ಟ್ ಹೇಗೆ ಮಾಡ್ತಾರೆ ಅಮ್ಮ? ಅಮ್ಮ ಸಪೋರ್ಟ್ ಹೇಗೆ ಮಾಡ್ತಾರೆ? ಯೋಗ ಮಾಡುವಾಗ ಅಮ್ಮ ಎಂತ ಮಾಡ್ತಾರೆ? ಯೋಗ ಮಾಡುವಾಗ ಮನೆಯಲ್ಲಿ ಅಮ್ಮ ಹೇಳಿಕೊಡ್ತಾರೆ ಯೋಗ? ಎಂತ ಹೇಗೆ ಹೇಳಿಕೊಡ್ತಾರೆ? ಯೋಗ ಮಾಡು ಅಂತ ಹೇಳಿಕೊಡ್ತಾರ? ಆಮೇಲೆ ಯೋಗ ಆಸನ ಎಲ್ಲ ಹೇಳಿಕೊಡ್ತಾರ, ಹೀಗೆ ಮಾಡು ಅಂತ? ಹೌದಾ? ಹಾಗಾದ್ರೆ ಒಂದು ರೀತಿಯಲ್ಲಿ ಇನ್ನೊಂದು ಯೋಗ ಶಿಕ್ಷಕರು ಅಲ್ವಾ ಅಮ್ಮ? ಹೌದಲ್ವಾ? ಅಮ್ಮ ಯೋಗ ಶಿಕ್ಷಕರು ಹೌದು, ಹಾಗೆ ಶಿಕ್ಷಕರು ಕೂಡ ಹೌದು ಮನೆಯ, ಅಲ್ವಾ? ಸೊ ಮಾತಾಡ್ಸಲ್ಲ. ಸೊ ನಮಸ್ತೆ. ನಮಸ್ತೆ.
ಹೇಗೆ ಅನ್ನಿಸ್ತಾ ಇದೆ ಫಸ್ಟ್ ಆಫ್ ಆಲ್? ತುಂಬಾ ಖುಷಿ ಅನಿಸ್ತಿದೆ, ಹೆಮ್ಮೆ ಅನಿಸ್ತಿದೆ ಸರ್. ಅಂದ್ರೆ ಹೌದು, 2023ರಲ್ಲಿ ಅವಳು ಯೋಗ ಸ್ಟಾರ್ಟ್ ಮಾಡಿದ್ದು. ಅವಾಗ ಸ್ಟಾರ್ಟ್ ಮಾಡಿ 1 ತಿಂಗಳಲ್ಲೇ ಒಂದು ಕಾಂಪಿಟಿಷನ್ಗೆ ಹೋಗಿದ್ದೆವು ಬೆಂಗಳೂರಿಗೆ, ಫಸ್ಟ್ ಕಾಂಪಿಟಿಷನ್. ಅದ್ರಲ್ಲೇ 8ನೇ ಪ್ಲೇಸ್ ತಗೊಂಡ್ಲು ಅವಳು. ಅಲ್ಲಿಂದ ಅವಳ ಜರ್ನಿ ಸ್ಟಾರ್ಟ್ ಆಯ್ತು. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಳೆ. ಸಂಜೆ ಅಂದ್ರೆ ನಾನು ಡ್ಯೂಟಿ ಹೋಗ್ತೇನೆ, ಡ್ಯೂಟಿ ಬರ್ಬೇಕಿದ್ರೆ 5:30 ಗಂಟೆ ಆಗ್ತದೆ, ಅವಳು 4:15 ಬಂದಿರ್ತಾರೆ. ನಮ್ಮ ಅಂಗಡಿ ಇದೆ, ಅಲ್ಲೇ ಇರ್ತಾಳೆ ಅವಳು. ಅಲ್ಲಿ ಹೋಮ್ವರ್ಕ್ ಎಲ್ಲ ಅಲ್ಲೇ ಮುಗಿಸ್ತಾಳೆ. ಅಲ್ಲಿ ಮುಗಿಸ್ಕೊಂಡು ಮನೆ ಬರ್ಬೇಕಿದ್ರೆ ಲೈಟ್ ಆಗಿ ಫುಡ್ ಸಂಜೆದು ಅದನ್ನ ತಿಂದ್ಬಿಟ್ಟು ಮತ್ತೆ ಯೋಗನೆ. ಒಂದು ಸಾಮಾನ್ಯ 7 ಗಂಟೆಯಿಂದ 8:30 9 ಗಂಟೆ ಅದು ಉಂಟು. ಆ ಟೈಮಲ್ಲಿ ಮಾತ್ರ ನಾನ್ ಜೊತೆಗಿರ್ಬೇಕು, ನನ್ನ ಕೆಲಸ ಆಮೇಲೆ ನಾನ್ ಮಾಡ್ಕೊಳ್ಬೇಕು. ನೋಡ್ತಾ ಇರ್ಬೇಕು, ಇಲ್ಲಾಂದ್ರೆ ಅವಳೊಬ್ಳಾಗಿ ಕೂರುದಷ್ಟೇ, ಜೊತೆಗಿರ್ಬೇಕು. ಸಣ್ಣದ ಕಾರಣ ಬೆಳಿಗ್ಗೆ ಹಾಗೆ, ಬೆಳಿಗ್ಗೆ ಮಾತ್ರ ನಾನು ಕೂರುದಿಲ್ಲ. ಅಂದ್ರೆ ನಮಗೆ ಡ್ಯೂಟಿಗೆ ಹೋಗ್ಬೇಕು, ಮಗ ಸ್ಕೂಲಿಗೆ ಹೋಗ್ಬೇಕು. ಅದಕ್ಕೆ 6 ಗಂಟೆಯಿಂದ 7 ಗಂಟೆ ತನಕ ಅವಳೇ ಮಾಡ್ಕೊಂಡು ಹೋಗ್ತಾಳೆ. ಸೂರ್ಯ ನಮಸ್ಕಾರ ಅವಳೇ ಮಾಡ್ಕೊಂಡು ಹೋಗ್ತಾಳೆ. ಅದನ್ನೇ ನಾನು ನಿಂತು ನೋಡುದಿಲ್ಲ. ಇಲ್ಲ ಸರ್, ಪಕ್ಕ ಇಲ್ಲ. ಖುಷಿ ಇತ್ತು ಸರ್. ಅಂದ್ರೆ ಹನುಮಾನಾಸನ ಮಾಡ್ಬೇಕಿದ್ರೆ ತುಂಬಾ ಪೇನ್ ಇತ್ತು, ಎದ್ದೇಳ್ಲಿಕ್ಕೆಲ್ಲ ಆಗ್ಲಿಲ್ಲ ಅವಳಿಗೆ. ಸಡನ್ ಆಗಿ ತುಂಬಾ 50 ನಿಮಿಷ, ನಾವಂದ್ರೆ ನಮ್ದು 1 ಗಂಟೆ ಟಾರ್ಗೆಟ್ ಇತ್ತು, ಆಗ್ಲಿಲ್ಲ. 50-55 ನಿಮಿಷಕ್ಕೆ ತುಂಬಾ ಪೇನ್ ಬಂತು ಅವಳಿಗೆ. ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ದೆವು. ತುಂಬಾ ಸಪೋರ್ಟ್ ಇದೆ ಸರ್. ಅಂದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕಲಿಸೋ ಇದ್ರಲ್ಲೇ ಇರ್ಲಿಲ್ಲ. ಅವಾಗ ಸುರೇಶ್ ನೆಕ್ರಾಜ್ ಅಂತ ಇದ್ದಾರೆ ಅಲ್ಲಿ, ಅವರೇ ನೀನು ಹೋಗ್ತೀಯಾ ಅಂತ ಅವಳ ಜೊತೆನೆ ಕೇಳಿ ನಾನು ಹೋಗ್ತೇನೆ ಅಂದ್ಲ ಅವ್ರ ಜೊತೆ ಅವಳು. ಹಾಗಾದ್ರೆ ನಾವು ಎಲ್ಲ ಕಲೆಕ್ಷನ್ ಮಾಡಿಬಿಟ್ಟು ನಾವೇ ಕಲಿಸ್ತೇವೆ ಅಂತ ಹೇಳಿದ್ರು. ಮತ್ತೆ ಸ್ಟಾರ್ಟಿಂಗ್ ಪೇರೆಂಟ್ಸ್ ಹೋಗ್ಲಿಕ್ಕಿಲ್ಲ ಅಂತಿತ್ತು, ಅವರಿಬ್ರೆ ಸರ್ ಮತ್ತೆ ಅವಳೇ ಹೋಗುದು ಅಂತಿತ್ತು. ಮತ್ತೆ ಅದು ಆಮೇಲೆ ಎಲ್ಲ ರೆಡಿ ಆದ್ಮೇಲೆ ಅದು ಕ್ಯಾನ್ಸಲ್ ಆಯ್ತು. ಅಂದ್ರೆ ಪೇರೆಂಟ್ಸ್ ಕಡ್ಡಾಯ, ಅಂದ್ರೆ ಏಜ್ ಸಣ್ಣ ಏಜ್ ಆದ ಕಾರಣ ಪೇರೆಂಟ್ಸ್ ಕಡ್ಡಾಯ ಅಂತ. ವಾಪಸ್ 1 ತಿಂಗಳು ಬಿಟ್ಟು ಮತ್ತೆ, ಇಲ್ಲಾಂದ್ರೆ ಏಪ್ರಿಲ್ ಅಲ್ಲಿ ಹೋಗುದಿತ್ತದು, ಮತ್ತೆ ಮೇ ಅಲ್ಲಿ ಹೋದ್ದು. ಹಾಗೆ ನಾನು ಜೊತೆಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿ. ಹೌದು, ಅಲ್ಲಿ ಕೂಡ ಪ್ಲೇಸ್ ತಗೊಂಡ್ಬಂದ್ಲು. ಊರವ್ರು ಹೇಳ್ತಿದ್ರು ಖಂಡಿತ ಅವಳು ಪ್ಲೇಸ್ ತಗೊಂಡ್ ಬರ್ತಾಳೆ ಅಂತ. ಅಂದ್ರೆ ಊರಿನವರಿಗೆ ಕಳಿಸುವಾಗಲೇ ಒಂದು ಗ್ಯಾರಂಟಿ ಇತ್ತು. ಹೇಳಿದ್ರು ಅವರು, ನಾವು ಕಲಿಸುವ ಅವಳು ಗ್ಯಾರಂಟಿ ಪ್ಲೇಸ್ ತಗೊಂಡ್ ಬರ್ತಾಳೆ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಯಾವ ತರ ಸಹಾಯ ಬಂದಿದೆ? ಎಲ್ಲ ಅಮೌಂಟ್ ಅಲ್ಲೇ ಸರ್, ಅಂದ್ರೆ ಹಣದ ರೂಪದಲ್ಲೇ ಎಲ್ಲ ಕೊಟ್ಟಿದ್ರು. ತುಂಬಾನೇ ಕಲೆಕ್ಷನ್ ಮಾಡಿದ್ರು ಅವರು. ಅಂದ್ರೆ ನೀವಾಗಿ ಕೇಳದೆ ಇವಳ ಪ್ರತಿಭೆಯನ್ನು ಹೌದು, ನಾವು ಯಾರ ಜೊತೆನೂ ಕೇಳಲಿಲ್ಲ, ಅವರೇ ಕೊಟ್ಟಿದ್ದೆಲ್ಲ ಸರ್. ಆದ ಕಾರಣ ಹೋಗಿ ಬಂದೆವು ನಾವು. ಅವಳಿಗೆ ಯಾವ ತರ ನೀವು, ಅಂದ್ರೆ ಅವಳನ್ನ ಈ ಯೋಗಕ್ಕೆ ಅಂತ ನೀವು ಯಾವ ತರ ಅವಳನ್ನ ರೆಡಿ ಮಾಡ್ತೀರಿ? ಅಂದ್ರೆ ಇದಾಗುದಿಲ್ಲ. ಫುಡ್ ಅಲ್ಲಿ ಹಾಗೆ ಲಿಮಿಟ್ ಫುಡ್, ಅವಳಿಗೆ ತುಂಬಾ ಜಾಸ್ತಿ ಏನು ಹೆವಿ ಫುಡ್ ಏನಿಲ್ಲ. ಶಾಲೆಯಲ್ಲೆಲ್ಲ ಮೊಟ್ಟೆ ಎಲ್ಲ ಇದೆ ಅಲ್ಲ ಅಷ್ಟೇ. ಮತ್ತೆ ಮನೆಯಲ್ಲೆಲ್ಲ ನಾನ್ ವೆಜ್ ಕಡಿಮೆ, ಅವಳು ತಿನ್ನೋದು ಕಡಿಮೆನೆ. ಮತ್ತೆ ಅದೇ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಳೆ. ನೀವು ಅಂದ್ರೆ ಸರ್ ಅನ್ನು ಯೋಗ ಹೇಗೆ ನಿಮಗೆ ಪರಿಚಯ ಆಯ್ತು? ರಿಲೇಶನ್ ಅಲ್ಲಿ ಅವ್ನು ನನಗೆ ತಮ್ಮ ಆಗ್ಬೇಕು. ಆದ್ರೂ ನನಗೆ ಯೋಗ ಮಾಸ್ಟರ್ ಅವನು ಅಂತ ಗೊತ್ತಿರ್ಲಿಲ್ಲ. ಮತ್ತೆ ಕ್ರಮೇಣ ಗೊತ್ತಾಗಿದ್ದು ಅವ್ರೆಂತ. ಇಲ್ಲಾಂದ್ರೆ ನಾನು ಹುಡುಕ್ತಿದ್ದೆ ಎಲ್ಲಿ ಯಾರಾದ್ರೂ. ಅವಳಿಗೆ ಹೆಲ್ತ್ ಸರಿ ಇರ್ಲಿಲ್ಲ, ಯಾವಾಗ ನೋಡಿದ್ರು ಜ್ವರ ಜ್ವರ ಜ್ವರ. ಅವಾಗ ಒಬ್ರು ಡಾಕ್ಟರ್ ಹೇಳಿದ್ರು ಯೋಗ ಮಾಡಿದ್ರೆ ಸ್ವಲ್ಪ ಇದಾಗ್ತದೆ ಅಂತ. ಹಾಗೆ ಹುಡುಕ್ತಾ ಇದ್ದೆ ಎಲ್ಲಿಯಾದ್ರೂ ಇದ್ದಾರ ಅಂತ. ಹೀಗೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಸ್ಟೇಟಸ್ ಹಾಕಿದ್ರು ನಂಬರ್. ಹಾಗೆ ನಂಬರ್ ತಗೊಂಡು ಕಾಲ್ ಮಾಡಿ ಪಂಜಕ್ಕೆ ಸೇರ್ಸಿದ್ ನಾನು ಫಸ್ಟ್. 8ನೇ ವರ್ಷದಲ್ಲಿ. 8ನೇ ವರ್ಷದಲ್ಲಿ. ಆಮೇಲೆ ಏನೆಕಲ್ಲಲ್ಲೇ ಸ್ಟಾರ್ಟ್ ಆಯ್ತು, ಅಲ್ಲಿಂದ ಕಂಟಿನ್ಯೂ ಆಯ್ತು. ರೆಗ್ಯುಲರ್ ಪ್ರಾಕ್ಟೀಸ್ ಮಾತ್ರ. ಪ್ರತಿ ಆದಿತ್ಯವಾರ ಅವಳು ಹೋಗ್ತಾಳೆ, ಕ್ಲಾಸ್ ಕೊಡ್ಲಿಕ್ಕೆ ಹೋಗ್ತಾಳೆ. ಪೆರ್ಲಂಪಾಡಿ ಸರ್ ಜೊತೆನೆ ಹೋಗ್ತಾಳೆ. ಅದಾದ ನಂತರ ಅವಳು ಈಗ ಮನೆಯಲ್ಲಿ ಅವಳು ಯಾವ ತರ ಇರ್ತಾಳೆ? ಅಂದ್ರೆ ಯೋಗ ಮಾಡಿದ ನಂತರ ಖುಷಿಯಾಗಿರ್ತಾಳೆ. ಖುಷಿ ಓದುದ್ರಲ್ಲಿ ಹಾಗೆ ಒಮ್ಮೆ ಹೇಳಿದ್ರೆ ಬರ್ತದೆ ಅವಳಿಗೆ. ನೆನಪು ಶಕ್ತಿ ಎಲ್ಲ ತುಂಬಾ ಇರ್ತದೆ. ಬಹುಶಃ ಯೋಗದಿಂದ. ಹೌದು ಸರ್, ಆಸನಗಳಿಂದ. ಹೌದು, ಅಂದ್ರೆ ಪ್ರತಿ ಆಸನ ಕೂಡ ಅಲ್ಲಿ ಏಕಾಗ್ರತೆ ಬೇಕು. ಹೌದು, ಹ್ಯಾಂಡ್ ಬ್ಯಾಲೆನ್ಸ್ ಅಂತೂ ಮಾಡ್ಬೇಕಿದ್ರೆ ಏಕಾಗ್ರತೆ ತುಂಬಾ ಬೇಕು. ಪ್ರಶಸ್ತಿಗಳು ಬಂದಾಗ ಅಥವಾ ಒಂದು ವಿಶ್ವ ದಾಖಲೆ ಮಾಡಿದಾಗ
ನಿಮಗೆ ಎಲ್ರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಅಂದ್ರೆ ನಾವು ಇಲ್ಲಿ ದುಬೈಗೆ ಹೋಗಿ ಬರ್ಬೇಕಿದ್ರೆ ಎಲ್ರು ಸಾಮಾನ್ಯ ಮನೆಗೆ ಬರ್ತಿದ್ರು, ಕಂಗ್ರಾಚುಲೇಷನ್ ಹೇಳ್ಕೊಂಡು ಮನೆಗೆ ಬರ್ತಿದ್ರು. ಹೌದು, ಇದು ವಿಶ್ವದಾಖಲೆಯಲ್ಲಿ ಕೂಡ ಹಾಗೇನೆ. ಓಕೆ. ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ನಿಮ್ಮನ್ನ ಅಕ್ಷಯನ ಅಮ್ಮ ಅಂತ ಹೇಳಿ ಹೌದೌದು ಹೌದು. ನಾನು ಡ್ಯೂಟಿಗೆ ಹೋಗುವಲ್ಲಿ ಇವ್ರೆ ಅಕ್ಷಯನಮ್ಮ, ಪೇಪರ್ ಅಲ್ಲಿ ಬಂದಿತ್ತಲ್ಲ ಇವ್ರೆ ಅಕ್ಷಯನಮ್ಮ ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಮಕ್ಕಳಿಗೆ, ಬೇರೆ ಮಕ್ಕಳಿಗೂ ಕೂಡ ಯೋಗವನ್ನ ಕಲಿಸುವುದು ಎಷ್ಟು ಮುಖ್ಯ ಆಗ್ತದೆ? ತುಂಬಾ ಮುಖ್ಯ ಸರ್. ಅಂದ್ರೆ ಇವ್ರ ಜೊತೆ ಯೋಗ ಪ್ರಾಕ್ಟೀಸ್ ಮಾಡುವವರು ತುಂಬಾ ಮಕ್ಕಳಿದ್ದಾರೆ. ಅಂದ್ರೆ ಎಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಅಷ್ಟೇ ನೆಗೆಟಿವ್ ಆಗಿ ಕೂಡ ಅವಳಿಗೆ ಇದೆ. ಅಂದ್ರೆ ರಿಲೇಷನ್ ಆದ ಕಾರಣ ಪಾರ್ಶಿಯಾಲಿಟಿ ಆ ತರ ಹೇಳುವವರು ಕೂಡ ಇದ್ದಾರೆ. ಆದ್ರೆ ನಾನೆಲ್ಲ ಹಾರ್ಡ್ ವರ್ಕ್ ಅಷ್ಟೇ, ಪಾರ್ಶಿಯಾಲಿಟಿ ಇದ್ರಲ್ಲಿ ಏನಿಲ್ಲ, ಹಾರ್ಡ್ ವರ್ಕ್ ಅಷ್ಟೇ. ಪರ್ಸನಲ್ ಕ್ಲಾಸ್ ತಗೊಳ್ತೇವೆ ನಾವು, ಹೆಚ್ಚಾಗಿ ಪರ್ಸನಲ್ ಕ್ಲಾಸ್ ತಗೊಳ್ತೇವೆ. ಈ ವಾರ ಹೇಳಿಕೊಟ್ರೆ ಬರೋ ವಾರ ಅದನ್ನ ನೀವು ಮಾಡಿ ತೋರಿಸ್ಬೇಕು ಅಂತ ಹೇಳಿ ಹೋಗಿರ್ತಾರೆ, ಅದನ್ನ ಮಾಡಿ ತೋರಿಸ್ತಾಳೆ ಅವಳು. ಅಂದ್ರೆ ಹಾರ್ಡ್ ವರ್ಕ್ ಅಂತ ಹೇಳುದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ, ಅದರಿಂದ ಅವರ ಪ್ರತಿಭೆಗೆ ಒಂದು ಮೇಲೆ ಬರುವಂತದ್ದು ಅದರಿಂದ. ಹೌದು ಸರ್, ಹೌದು ಅನ್ನಿಸ್ತದೆ. ಹೌದು. ಅಲ್ಲಿ ಅಂದ್ರೆ ಇವಳಿಗೆ ನೀವು ಓದಿನಲ್ಲಿ ಆಗಿರ್ಬೋದು, ಇವಳು ಯಾವ ತರ ಅಂದ್ರೆ ಚುರುಕಾಗಿರ್ತಾಳೆ ತುಂಬಾ, ಅಥವಾ ಬರೆಯುವುದಾಗಿರ್ಬೋದು, ಓದುದಾಗಿರ್ಬೋದು, ಯಾವ ತರ? ಚುರುಕಿದ್ದಾಳೆ ಸರ್. ಅಂದ್ರೆ ಓದ್ತಾಳೆ, ಎಷ್ಟು ಯೋಗ ಪ್ರಾಕ್ಟೀಸ್ ಮಾಡಿದ್ರು ಅಲ್ಲಿಂದ ಕಂಟಿನ್ಯೂ ಓದುದೆ. ಆಮೇಲೆ ಇಲ್ಲ ಓದುದೆ, ಅಲ್ಲಿಂದಲೇ ಕಂಟಿನ್ಯೂ ಓದುದೆ. ಸ್ಕೂಲಲ್ಲಿ ಕೂಡ ಮೇಡಮ್ ಕೂಡ ತುಂಬಾ ಸಪೋರ್ಟ್, ಎಲ್ಲಾ ಮೇಡಮ್ಗಳು. ಹೌದು, ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ 4ನೇ ಪ್ಲೇಸ್ ಅಲ್ಲಿ ಇದ್ಲು ಅವಳು, ಇವಾಗ 2nd ಪ್ಲೇಸಿಗೆ ಬಂದಿದ್ದಾಳೆ. ಹೌದಾ? ಈಗ 2ನೇ ಸ್ಥಾನ ಶಾಲೆ ಕ್ಲಾಸಲ್ಲಿ. ಫಸ್ಟ್ ಇಯರ್ ಚಾರ್ವಿಯಾ, ಸೆಕೆಂಡ್ ನೀನಾ? ವೆರಿ ಗುಡ್. ನೆಕ್ಸ್ಟ್ ಫಸ್ಟ್ ಸ್ಥಾನಕ್ಕ ಅಲ್ವಾ? ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ಕೊಂಡು ಹೋಗುದು. ಅಲ್ಲ, ಇದು ಅವಳು ಮುಂದೆ ದೇಶಕ್ಕೆ ಫಸ್ಟ್ ಬರುವವಳು ಅಲ್ವಾ? ಬರೀ ಕ್ಲಾಸಿಗೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ. ಸೊ ಭಾರತವನ್ನು ರೆಪ್ರೆಸೆಂಟ್ ಮಾಡುವಾಗ ಹೇಗೆ ಅನ್ನಿಸ್ತಿತ್ತು ನಿಮಗೆ? ತುಂಬಾ ಖುಷಿ ಅನಿಸ್ತಿತ್ತು ಸರ್. ಅಂದ್ರೆ ಎಲ್ಲ ಕಾಂಪಿಟಿಷನ್ಗೆ ಪೇರೆಂಟ್ಸ್ ಹೋಗ್ಲಿಕ್ಕಿತ್ತು, ಅಲ್ಲಿ ಮಾತ್ರ ನಮಗೆ ಅಲೌಡ್ ಇರ್ಲಿಲ್ಲ. ನಾವು ಹೊರಗಡೆನೆ ಇದ್ದೆವು. ಏನೋ ಒಂಥರ ಭಯ ಇತ್ತು, ಏನ್ ಮಾಡ್ತಾಳೋ ಹೇಗ್ ಮಾಡ್ತಾಳ ಅಂತ. ಹೌದೌದೌದು ಹೌದು. ಮತ್ತೆ ಅನೌನ್ಸ್ ಮಾಡುವಾಗ ತುಂಬಾ ಖುಷಿ ಅನಿಸ್ತು. ಸಿಗ್ತದೆ ಅಂತ. ಹೌದು, ಸಾಮಾನ್ಯ 1 ತಿಂಗಳು ಮುಂದಿಂದಲೇ ಪ್ರಾಕ್ಟೀಸ್ ಇದು ಹೆವಿ ಆಗಿತ್ತು ಅವಳಿಗೆ. ಅಂದ್ರೆ ಈಗ ವಿಶ್ವ ದಾಖಲೆಗೆ ಹೋಗುವ ಮೊದಲು ನೀವು ಹೇಳಿದಾಗ 1 ತಿಂಗಳು ಯಾವ ತರ ಪ್ರಾಕ್ಟೀಸ್ ಮಾಡ್ತಿದ್ವಿ? ಅಂದ್ರೆ ಮನೆಯಲ್ಲೇ ಒಂದು ಅರ್ಧ ಗಂಟೆ ಫ್ರೀ ಇರ್ಬೇಕಿದ್ರೆ ಎಲ್ಲ ಹನುಮಾನಾಸನದಲ್ಲಿ ಕೂರ್ತಿದ್ಲು. 10 ನಿಮಿಷ 20 ನಿಮಿಷ ಇದೇ ತರ ಮಾಡ್ಕೊಂಡು ಹೋಗಿದ್ ನಾವು. 1 ಗಂಟೆ ಒಂದು ದಿವಸ 1 ಗಂಟೆ ಕೂತಿದ್ಲು, ಆದ್ರೆ ಅಲ್ಲಿ ಮಾತ್ರ ಆಗ್ಲಿಲ್ಲ, ಅವಳಿಗೆ ಕೂರ್ಲಿಕ್ಕೆ ಆಗ್ಲಿಲ್ಲ, ನೋವಾಗಿತ್ತು. ಸೊ ನೀವೆಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಿ ಅವರ, ಅಂದ್ರೆ ತಂದೆ ಆಗಿರ್ಬೋದು ಅಥವಾ ಅಣ್ಣ, ಎಲ್ಲರೂ ಹೇಗೆ ಸಪೋರ್ಟ್? ತುಂಬಾ ಸಪೋರ್ಟ್. ಅಂದ್ರೆ ಎಲ್ಲಿ ಬೇಕಿದ್ರು ಕರ್ಕೊಂಡು ಹೋಗ್ತೇನೆ, ಎಲ್ಲಾ ಕಾಂಪಿಟಿಷನ್ಗೆ ಎಲ್ಲಿ ಬೇಕಿದ್ರು ಅವ್ರ ಜೊತೆಗೆ ಹೋಗುದು, ಯಾವುದು ಬೇಡ ಅನ್ನೋದಿಲ್ಲ. ನಾವು ಹೋಗುವ ಅಂದ್ರೆ ಹೋಗುದೇ. ಹೌದಾ? ಹೌದಲ್ಲ? ಹಾಗಾದ್ರೆ ಇನ್ನೂ ಮಾಡ್ಬೋದಲ್ಲ ಸಾಧನೆ? ಅಮ್ಮ ಬರ್ತಾರಂತೆ, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರಂತೆ ಅಲ್ಲ? ಖುಷಿ ಅಲ್ಲ? ಬೆಂಗಳೂರು ವಿಧಾನಸೌಧಕ್ಕೆ ಈಗ ಇತ್ತೀಚೆಗೆ ಯೋಗ ಡೇಗೆ ಹೋಗಿದ್ದು. ಹೌದು, ಅದಂದ್ರೆ ನಮಗೆ ನಿರೀಕ್ಷೆ ಇರ್ಲಿಲ್ಲ ಸರ್. ನಮ್ದು ರಿಲೇಷನ್ ಭಾವ ಆಗ್ಬೇಕು ನನಗೆ, ಗೋಪಾಲಕೃಷ್ಣ ಅಂತ, ಎಡಮಂಗ್ಲದವರು. ಅವರು ಅವರ ಹೈಸ್ಕೂಲ್ HM ಹತ್ರ ಮಾತಾಡಿ, ಆವಾಗ ಇಲ್ಲ ನಾವು ಮಗುವನ್ನ ನಾವ್ ಇನ್ನೂ ಪ್ರೋತ್ಸಾಹ ಕೊಡ್ಬೇಕು ಹಾಗೀಗೆ ಅವ್ರು ಮಾತಾಡಿ ಯುಟಿ ಖಾದರ್ ಬಂದಿದ್ರು ಸವಣೂರ್ ಹತ್ರ. ಅವಾಗ ಸ್ಕೂಲಿಗೆ ಹೋಗಿದ್ಲಿ ಇವಳು, ಅಲ್ಲಿಂದಲೇ ಫೋನ್ ಮಾಡಿ ಅರ್ಜೆಂಟ್ ಆಗಿ ನೀವು ಮಗುವನ್ನು ಕರ್ಕೊಂಡು ಬರ್ಬೇಕು ಅಂತ. ಹಾಗೆ ಯುಟಿ ಖಾದರ್ ಸರ್ ಜೊತೆ ಮಾತಾಡಿ, ಅದು ನಿರೀಕ್ಷೆ ಇಲ್ಲದೆ ಸಿಕ್ಕಿದ್ ನಮಗೆ. ಮಾಡಿ ತೋರಿಸ್ಬೇಕು, ಅಲ್ಲಿಗೆ ಕಲಿಸುವ, ಇಷ್ಟು ಸಣ್ಣ ಏಜ್ ಅಲ್ಲಿ ಇದೆಲ್ಲ ಮಾಡಿದ್ಲಲ್ಲ ಅಂತ ಅವ್ರು ಅಲ್ಲಿ ಕರ್ಕೊಂಡು ಹೋದ್ರು. ಬಹುಶಃ ನಂಗೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ, ಊರಿನವರು ಮುಂದೆ ಬರುವಂತದ್ದು ಈಗ ಏನ್ ಹೇಳ್ತಾ ಇದ್ದಾರೆ ಕೆಲವೊಂದ್ ಕಡೆ ಅಂತ ಹೇಳಿದ್ರೆ, ಯಾರು ಸಪೋರ್ಟ್ ಮಾಡೋದಿಲ್ಲ ಅಥವಾ ಊರಿನ ಯಾರು ಬರುದಿಲ್ಲ ಅಂತ ಹೇಳುವಾಗ ಇದು ಒಂದು ಮಾದರಿ ಅಂತ ಹೇಳ್ಬೋದು. ಊರಿನವರು ಒಗ್ಗಟ್ಟಾಗಿ ಸಹಾಯ ಮಾಡಿ ಇವಳು ಒಂದು ದಾಖಲೆ ಮಾಡುವಂತೆ ಮಾಡಿದ್ದು ಅಥವಾ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದದ್ದು, ಅದೊಂದು ಸಾಧನೆ ಅಂತ ಹೇಳಿ. ಹೌದು ಹೌದು ಸರ್. ಸೊ ಯಾರನ್ನ ನೆನಪು ಮಾಡ್ಕೊಳ್ತೀರಿ ಊರಲ್ಲಿ? ಊರಲ್ಲಾದ್ರೆ ಸುರೇಶ್ ನೆಕ್ರಜೆ, ಆಮೇಲೆ ಕುಸುಮಾಧರ, ಮತ್ತೆ ಭರತ್ ನೆಕ್ರಜೆ ತುಂಬಾನೇ ಸಪೋರ್ಟ್. ಅವರು ಮನೆಗೆ ಬಂದು ಅಮೌಂಟ್ ಕೊಟ್ಟು ಹೋಗಿದ್ದವರೆಲ್ಲ ಮನೆಗೆ ಬಂದು ಕೊಟ್ಟು ಹೋಗಿದ್ದು. ಅಂದ್ರೆ ಈಗ
ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಸಾಧಾರಣ ಖರ್ಚು ಬೀಳುತ್ತೆ? ಅವಳಿಗೆ 80,000 ಇತ್ತು ಸರ್. ಅಂದ್ರೆ ಅವಳು ಫಸ್ಟ್ ಬಂದ ಕಾರಣ 70,000, ಓಕೆ. ನಮಗೆ 80, ಅವಳು ಸರಿಗೆ 80. ಟೋಟಲ್ ಅದು ಹೋಗಿ ಬರುವ ಖರ್ಚು ಇರ್ತದೆ, ಯಾಕಂದ್ರೆ ವಿಮಾನ ಆಮೇಲೆ 5 ದಿವಸ ಇದ್ದೆವು ನಾವು ಅಲ್ಲಿ. 5 ದಿವಸ ಅಂದ್ರೆ ಖರ್ಚು ಇರ್ತದೆ. ಹೌದೌದು. ಸೊ ನಿಮಗೆ ಆಮೇಲೆ ಗೆದ್ದು ಬಂದ ನಂತರ ಹೇಗನ್ನಿಸ್ತು? ಅಂತೂ ಫೈನಲಿ ಹೋಗಿದ್ದಕ್ಕೆ ಕಲಿಸಿಕೊಟ್ಟದಕ್ಕೆ ಸಾರ್ಥಕ ಆಯ್ತು. ಹೌದು. ಸೊ ಮುಂದೆ ಏನೆಲ್ಲ ಯೋಜನೆ ಇದೆ? ಅಂದ್ರೆ ಇನ್ನು ಸ್ಕೂಲ್ ಲೆವೆಲ್ ಇದೆ ಅಲ್ಲ ಸರ್, ಅಂದ್ರೆ 6ನೇ ಕ್ಲಾಸಿಂದ ಅವಳಿಗೆ ಸ್ಕೂಲ್ ಲೆವೆಲ್, ಅದ್ರಲ್ಲೊಂದು ಒಳ್ಳೆ ಇದಕ್ಕೆ ಹೋಗಿ ಬಂದ್ರೆ ಸಾಕು ಅಂತ ಇದೆ ಸರ್. ಓಕೆ. ಸೊ ಬಹುಶಃ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಬೆಳೆಸ್ತಾ ಇದ್ದೀರಿ, ಅದು ಸಂತೋಷ. ಹೌದು. ಯೋಗಕ್ಕೆ ಸೇರಿಸಿ ಯೋಗ ಮಾತ್ರ ಅಲ್ಲ, ಪ್ರತಿಯೊಂದು ಇದು ಮುಂದೆ ಖಂಡಿತವಾಗಿ ಅವಳಿಗೆ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಆಗ್ಬೋದು. ಈಗ ನೀವು ಏನು ಯೋಗ ಮಾಡ್ತಾ ಇದ್ದಾಳೆ, ಯೋಗದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾಳೆ, ಮುಂದೆ ಕೂಡ ಅದು ಶಾಶ್ವತವಾಗಿ ತುಂಬಾ ಸಹಾಯ ಆಗುವಂತದ್ದು. ಅದು ಈಗ ಗೊತ್ತಾಗ್ಲಿಕ್ಕಿಲ್ಲ, ಮುಂದಿನ ದಿನ ಅವಳಿಗೆ ಖಂಡಿತವಾಗಿ ಎಲ್ಲರೂ ರೆಕಾಗ್ನೈಸ್ ಮಾಡುವಾಗ, ಎಲ್ಲರೂ ಇದು ಮಾಡುವಾಗ ಗೊತ್ತಾಗ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಸೊ ನಿಮ್ಮ ನಿರಂತರ ಯೋಗ ಅಧ್ಯಯನಕ್ಕೆ ಇದಕ್ಕೆ ಸೇರ್ಕೊಳ್ಬೇಕಾದ್ರೆ ಹೇಗೆ ಸೇರ್ಕೊಳ್ಬಹುದು? ಅಂದ್ರೆ ನಮ್ದು ಪೆರ್ಲಂಪಾಡಿಯಿಂದ ಸ್ಟಾರ್ಟ್ ಆಗ್ತದೆ ನಮ್ದು ಯೋಗ ಕೇಂದ್ರ. ಪೆರ್ಲಂಪಾಡಿ, ನೆಕ್ಸ್ಟ್ ನಿಂತಿಕಲ್ಲು ಉಂಟು, ನೆಕ್ಸ್ಟ್ ಪಂಜ, ನೆಕ್ಸ್ಟ್ ಏನೆಕಲ್ಲು, ಮತ್ತೆ ನೆಕ್ಸ್ಟ್ ಸುಳ್ಳ್ಯದಲ್ಲಿ. ಸ್ಪರ್ಧೆಗೆ ರೆಡಿ ಮಾಡ್ಬೇಕು. ಸ್ಪರ್ಧೆ ಅಂದ್ರೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗ್ಬೇಕು ಅವರು. ಅಂದ್ರೆ ಸ್ಪರ್ಧೆಗೆ ಅವರು ಭಾಗವಹಿಸುವಾದ್ರೆ ಅವರ ಬಾಡಿ ಫ್ಲೆಕ್ಸಿಬಲ್ ಇದೆಯಾ, ಅವರು ಈಗ ಟ್ರೈನ್ ಮಾಡೋ ನಮಗೆ ಗೊತ್ತಾಗ್ತದೆ ಅವ್ರು ಫ್ಲೆಕ್ಸಿಬಲ್ ಇದೆಯಾ, ಅವರು ಕಾಂಪಿಟೇಷನ್ ಭಾಗವಹಿಸಬಹುದು ಅಂತ ನಾವೊಂದು ಜಡ್ಜ್ ಮಾಡ್ತೇವೆ. ಅವರನ್ನು ಟ್ರೈನಿಂಗ್ ಮಾಡೋ ಗೊತ್ತಾಗ್ತದೆ. ಓಕೆ, ಅವರು ರೆಡಿ ಇದ್ದಾರೆ, ಮತ್ತೆ ಅವ್ರ ಪೇರೆಂಟ್ಸ್ ಸಪೋರ್ಟ್ ಇದ್ದಾರೆ. ಓಕೆ, ಈಗ ನಾವು ಏನೇ ಟ್ರೈನಿಂಗ್ ಮಾಡಿಟ್ಟು ಕೂಡ ಸ್ಪರ್ಧೆ ಇದೆ, ಪೇರೆಂಟ್ಸ್ ಕಳಿಸಿಲ್ಲ ಅಂತ ಹೇಳಿ ನಾವು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಷ್ಟು ಟ್ರೈನಿಂಗ್ ಕೊಟ್ಟರು ಕೂಡ ಏನು ಯೂಸ್ ಆಗುದು. ಆದ ಕಾರಣ ಎಲ್ಲರೂ ಸಪೋರ್ಟ್ ಇದ್ರೆ ಮಾತ್ರ ನಾವು ಹೋಗ್ಬೋದು. ಈಗ ನಾನೇನು ಹೇಳಿಕೊಡ್ತೇನೆ ಅದು ಜಸ್ಟ್ ಒಂದು ಲೆವೆಲ್ ಇಂಪಾರ್ಟೆಂಟ್ ಆದ್ರೂ ಕೂಡ ಅವರು ಅದನ್ನು ಪ್ರಾಕ್ಟೀಸ್ ಮಾಡದೆ ನಾನು ಅಲ್ಲಿ ಹೇಳಿಕೊಟ್ರು ಕೂಡ ಅದು ಏನು ಯೂಸ್ ಆಗುದಿಲ್ಲ. ಆದ ಕಾರಣ ನಾವು ಹೇಳಿಕೊಟ್ಟದನ್ನು ಪ್ರತಿ ವಾರದಲ್ಲಿ ಪ್ರಾಕ್ಟೀಸ್ ಮಾಡಿ ಕಂಪ್ಲೀಟ್. ಇವರದೇನ ಅಂದ್ರೆ ಹಾಗೆ ಈ ವಾರ ಹೇಳಿಕೊಟ್ರೆ ನೆಕ್ಸ್ಟ್ ವಾರ ಕಂಪ್ಲೀಟ್ ಮಾಡಿ ತರ್ತೇವೆ. ಅದೊಂದು ಅಭ್ಯಾಸ ಬೇಕು, ಸತತ ಅಭ್ಯಾಸ. ಆದ ಕಾರಣ ಆ ಲೆವೆಲ್ಗೆ ಬರ್ಲಿಕ್ಕೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ನಾವು. ಖಂಡಿತ ಸರ್. ಇನ್ನಷ್ಟು ದಾಖಲೆಗಳನ್ನು ಮಾಡಲಿ ಅವಳು, ಹಾಗೆ ಇನ್ನಷ್ಟು ಪ್ರಶಸ್ತಿಗಳನ್ನು ತರಲಿ, ಭಾರತದ ಹೆಮ್ಮೆಯ ಕುವರಿಯಾಗಿ ಮಿಂಚಲಿ ಅಂತ ಹೇಳುವಂಥದ್ದು ನನ್ನ ಆಶಯ. ಆಗ್ಬೋದಲ್ಲ? ಇನ್ನು ತುಂಬ ಕಾಂಪಿಟೇಷನ್ಗೆ ಹೋಗ್ಬೇಕು, ವಿನ್ ಆಗಬೇಕು, ಪ್ರೈಸ್ ತಗೊಳ್ಬೇಕು, ಇನ್ನು ವಿಶ್ವ ದಾಖಲೆ ಅಂತದ್ದು ತುಂಬ ದಾಖಲೆಗಳನ್ನು ಮಾಡಬೇಕು. ಆಗ್ಬೋದಲ್ಲ? ಮಾಡ್ತೀಯಲ್ಲ? ಆಗ್ಬೋದಲ್ಲ? ಸೊ ಕಾರ್ಯಕ್ರಮಕ್ಕೆ ಬಂದದ್ದಕ್ಕಾಗಿ ಧನ್ಯವಾದಗಳು. ಓಕೆ, ನಮ್ಮನ್ನು ಇಲ್ಲಿಗೆ ಕರೆಸಿದ್ರೆ ನಮ್ಮನ್ನು ಇವಳ ಒಂದು ಅಂದ್ರೆ ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸ್ಬೇಕಂತ ನೀವು ಇಲ್ಲಿ ಕರೆಸಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರು. ನಿಮಗೆ ಕೂಡ ಧನ್ಯವಾದಗಳು.